ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಾಳೆ ಹೋಳಿ ಹುಣ್ಣಿಮೆಯ ದಿನ ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಅದು ಕೂಡ ರಕ್ತ ಚಂದ್ರಗ್ರಹಣ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಜಾಗತಿಕವಾಗಿ ಯುದ್ಧದ ವಾತಾವರಣ ಇದೆ. ಈ ಚಂದ್ರಗ್ರಹಣದಿಂದ ಇನ್ನಷ್ಟು ಕಂಟಕಗಳು ಎದುರಾಗುತ್ತಾ? ಹಾಗೆ ನಮ್ಮ ಭಾರತದಲ್ಲಿ ಗ್ರಹಣ ಗೋಚರವಾಗುತ್ತಾ? ಈ ಗ್ರಹಣ ನಮ್ಮ ದೇಶ, ರಾಜ್ಯ ಹಾಗೂ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಗ್ರಹಣದ ಸಮಯದಲ್ಲಿ ಯಾವ ರೀತಿ ಅನುಷ್ಠಾನಗಳನ್ನು ಮಾಡಬೇಕು? ಊಟ ಮಾಡಬಹುದಾ ಅಥವಾ ಪೂಜೆ ಮಾಡಬಹುದಾ? ಈ ಎಲ್ಲದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇದೇ ಹೊತ್ತಿನ ವಿಶೇಷ, ಕೇತುಗ್ರಸ್ತ ಚಂದ್ರಗ್ರಹಣ. ನಾಳೆ ವರ್ಷದ ಮೊದಲ ಚಂದ್ರಗ್ರಹಣದ ಬಗ್ಗೆ ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಆಧ್ಯಾತ್ಮಿಕ ಚಿಂತಕರಾದ ಪ್ರದೀಪ್ ನಾಡಿಗ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ ಗುರುಜಿ. ನಾಳೆ ಹೋಳಿ ಹುಣ್ಣಿಮೆಯ ದಿನ ರಕ್ತ ಚಂದ್ರಗ್ರಹಣ ಇದೆ. ಸೊ ಚಂದ್ರನಿಗೆ ಕೆಂಪು ಬಣ್ಣ, ಸೊ ಇದ್ರ ಬಗ್ಗೆ ಭಯ ಪಡಬೇಕಾ ಹೇಗೆ ಅಂತ? ಖಂಡಿತ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಮೊದಲು ಗ್ರಹಣ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಗ್ರಹಣ ಅಂತ ಹೇಳಿದ್ರೆ ಒಂದು ವಸ್ತುವಿನ ಮೇಲೆ ಅಥವಾ ಒಂದು ವಸ್ತುವಿನಲ್ಲಿರ್ತಕ್ಕಂತಹ ಶಕ್ತಿಯನ್ನು ಹೀರಿಕೊಳ್ಳುವಂಥದ್ದು, ಅದರ ಕಡೆ ಗಮನವನ್ನು ತಗೊಳ್ತಕ್ಕಂಥದ್ದು, ಹಾಗೆ ಅದನ್ನು ಗ್ರಹಣ ಅಂತ ಕರಿತೀವಿ. ಇಲ್ಲಿ ಆಗುವಂಥದ್ದು ನಾಳಿನ ಗ್ರಹಣ. ಈ ವರ್ಷದಲ್ಲಿ ನಾವು ಸುಮಾರು ಗ್ರಹಗಳನ್ನು ನೋಡಿದ್ದೀವಿ. ಕೆಲವೊಂದು ಗೋಚರವಾಗದಿದ್ದು ಇದೆ, ಗೋಚರವಾದದ್ದು ಇದೆ. ಸೂರ್ಯಗ್ರಹಣ ನೋಡಿದ್ವಿ, ಚಂದ್ರಗ್ರಹಣ ನೋಡಿದ್ವಿ. ಗ್ರಹಣ ಅಂತಕ್ಕಂಥದ್ದು ದೇಶಕ್ಕೆ ಒಂದು ಆಪತ್ತಿನ ಒಂದು ಸೂಚನೆ ಕೊಡ್ತಕ್ಕಂಥದ್ದು. ಏನೋ ಮುಂದೆ ಒಂದು ತೊಂದರೆ ಇದೆ ಅನ್ನೋದನ್ನ ತೋರಿಸ್ತಕ್ಕಂಥದ್ದು ಗ್ರಹಣ. ಹಾಗಾಗಿ ಈಗ ಬರ್ತಕ್ಕಂತಹ ಕೇತುಗ್ರಸ್ತ ಚಂದ್ರಗ್ರಹಣ ನಾಳೆ ಏನಿದೆ, ಅದು ಹೋಳಿ ಹುಣ್ಣಿಮೆಯ ದಿವಸ. ಕಾಮದಹನ, ನಮ್ಮಲ್ಲಿರ್ತಕ್ಕಂತಹ ಕಾಮನೆಗಳೇನಿದೆ ಅಂದ್ರೆ ಬೇಡದೇ ಇರತಕ್ಕಂತಹ ಕೆಟ್ಟ ಕಾಮನೆಗಳಿದೆ, ಆಸೆಗಳಲ್ಲಿ ವ್ಯತಿರಿಕ್ತವಾಗಿರ್ತಕ್ಕಂಥ ಆಸೆಗಳಿದೆ. ಅದನ್ನೆಲ್ಲ ಶಮನ ಮಾಡ್ತಕ್ಕಂಥದ್ದು ದಹನ ಮಾಡಬೇಕಲ್ಲೇ, ಅದು ಕಾಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ. ಹಾಗಾಗಿ ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಗ್ರಹಣ ಬಹಳ ವಿಶೇಷವಾಗಿದೆ ಅಂತ ಹೇಳಿ. ಚಂದ್ರ ಮನಃಕಾರಕ. ವೇದದಲ್ಲಿ ಹೇಳ್ತೀವಿ ಚಂದ್ರಮ ಮನಸೋ ಜಾತಃ. ನಮ್ಮಲ್ಲಿ ಎರಡು ಮನಸ್ಸುಗಳಿದೆ, ಒಂದು ಸೂಕ್ತ ಮನಸ್ಸು, ಜಾಗೃತ ಮನಸ್ಸು ಅಂತ. ಜಾಗೃತ ಮನಸ್ಸಿನಲ್ಲಿ ನಮಗೆ ಆಗು ಹೋಗುಗಳೆಲ್ಲ ಕಾಣ್ತಾ ಇರುತ್ತೆ. ಹೀಗಾಯಿತು ಸ್ವಲ್ಪ ನೆನ್ಪಿಟ್ಕೊಳ್ತೀವಿ, 1 ವರ್ಷದ ನೆನ್ಪಿಟ್ಕೊಳ್ತೀವಿ, ಅಥವಾ 10 ವರ್ಷ ತುಂಬ ಘಟನೆಗಳಿಂದ ನೆನ್ಪಿಟ್ಕೊಳ್ತೀವಿ. ಆದರೆ ಸೂಕ್ತ ಮನಸ್ಸಿನಲ್ಲಿ ನಮ್ಮ ಗರ್ಭದಿಂದ ಹಿಡಿದು, ತಾಯಿಯ ಗರ್ಭದಿಂದ ಹಿಡಿದು ಹಿಂದಿನ ಜನ್ಮದ ಎಲ್ಲ ರೆಕಾರ್ಡ್ಗಳು ಸೂಕ್ತ ಮನಸ್ಸಿನಲ್ಲಿ ಇರ್ತದೆ. ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಯಾವಾಗಲೂ ಕೂಡ ನಾವು ಇಂಥ ದಿವಸ ಯಾವ ಬಟ್ಟೆಯನ್ನು ಹಾಕಿದ್ವಿ ಅಂತ ಹೇಳಿ ನಾವು ಅದನ್ನು ತಿಳ್ಕೋಬಹುದು ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ, ಅಥವಾ ಇಂಥ ದಿವಸ ನಾವು ಏನ್ ಮಾಡ್ತಾ ಇದ್ವಿ ಅನ್ನೋದು ಕೂಡ ತಿಳ್ಕೋಬಹುದು. ಅದಕ್ಕೆ ಅನೇಕ ವೈಜ್ಞಾನಿಕ ಉದಾಹರಣೆಗಳಿದೆ. ಈ ಗ್ರಹಣ ಅನ್ನೋದು ಏನಾಗಿದೆ ಈಗ ಅಂತ ಹೇಳಿದ್ರೆ, ನಾಳೆ ಬರ್ತಕ್ಕಂತಹ ಗ್ರಹಣ ಮನೋಹಕಾರಕ ಚಂದ್ರ ವಿಜ್ಞಾನಿಗಳಿಗೆ ಒಂದು ನೆರಳು ಬೆಳಕಿನ ಆಟ. ಹಾಗೆ ವಿಜ್ಞಾನಿಗಳು ನೋಡ್ತಕ್ಕಂಥ ರೀತಿಯೇ ಬೇರೆ. ಅದರಲ್ಲಿ ಕುತೂಹಲ, ಹಾಗೆ ಬಾಹ್ಯಾಕಾಶದಲ್ಲಿ ಏನಾದ್ರು ನಮಗೇನು ಸಿಗತ್ತಾ ಅಂತ ಹೇಳಿ ಅವರು ಅಧ್ಯಯನ ಮಾಡ್ತಾರೆ. ವೇದಾಂತಿಗಳಿಗೆ, ಆಧ್ಯಾತ್ಮಿಗಳಿಗೆ ಸಾಧನೆ ಮಾಡ್ತಕ್ಕಂಥ ಒಂದು ಸ್ಥಿತಿ. ಹಾಗೆ ಅದರಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಅನೇಕ ಶಕ್ತಿಗಳನ್ನು ನಾವು ತಗೊಳ್ಳಿಕ್ಕೆ ಒಂದು ಸಾಧನ ಮಾರ್ಗವಾಗ್ತದೆ ಈ ಚಂದ್ರಗ್ರಹಣ. ಕೆಲವರಿಗೆ ಏನಾಗತ್ತೆ, ಒಂದು ಪಾರ್ಟಿ ಮಾಡ್ಬೋದು ಅನ್ನೋದು. ಹೌದು. ಕೆಲವೊಂದು ಬುದ್ಧಿಜೀವಿಗಳು ಅಂತ ಹೇಳ್ಕೊಳ್ಳೋರು ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ತಕ್ಷಣ ತಿನ್ನಕ್ ರೆಡಿ ಆಗ್ಬಿಡ್ತಾರೆ. ಹಾಸ್ಯಾಸ್ಪದ ಏನು ಗೊತ್ತಾ, ಹೋಗ್ಲಿ ಈಗ ನಾಳೆ ನಡೀತಾ ಸಂಜೆ ನಡೀತಾ ಇದೆ, ಹಿಂದೆ ನಡೆದಾಗ ಬೆಳಗಿನ ಜಾವನ ಮಧ್ಯರಾತ್ರಿ ನಡೀತು 2 ಗಂಟೆಲಿ. ಅವಾಗ ವೈಜ್ಞಾನಿಕ ರೀತಿಯಲ್ಲೂ ತಿನ್ಬೇಡಿ ಅಂತ ಹೇಳ್ತಾರೆ. ಅವಾಗ ತಿನ್ನುವಂತ ಅವಶ್ಯಕತೆ ಏನು? ಹಾಗೆ ವೈಚಾರಿಕತೆಯಲ್ಲಿ ಭಿನ್ನತೆ ಇದೆ. ಚಾರುವಾಕನ್ ಕೂಡ ಅವನು ನಮಗೆ ಭಿನ್ನತೆಯನ್ನು ಮಾಡ್ದ, ವೈಚಾರಿಕತೆಯಲ್ಲಿ ಇದ್ರೂ ಕೂಡ ನಾವು ಅವನು ಗೌರವಿಸಿದ್ವಿ. ಹೀಗೆ ಗ್ರಹಣ ಅಂತಕ್ಕಂಥ ಬಂದಾಗ ಅನೇಕ ರೀತಿಯ ಮಜಲುಗಳು ನಮಗೆ ಕಾಣಕ್ಕೆ ಶುರುವಾಗ್ತದೆ. ಅದರಲ್ಲಿ ಈ ಚಂದ್ರಗ್ರಹಣ ನಾಳೆ ಬರತಕ್ಕಂಥದ್ದು ವಿಶೇಷವಾಗಿ ಅಮೆರಿಕ ಇತ್ಯಾದಿಗಳಲ್ಲಿ ನಾವು ಸಂಪೂರ್ಣ ಚಂದ್ರಗ್ರಹಣವನ್ನು ನೋಡ್ಬೋದು. ನ್ಯೂಯಾರ್ಕಲ್ಲಿದೆ, ಕೆನಡಾದಲ್ಲಿದೆ, ಫಿಲಿಪೈನ್ಸಲ್ಲಿದೆ, ಆಸ್ಟ್ರೇಲಿಯಾದಲ್ಲಿ, ತೈವಾನ್, ಇಂಡೋನೇಷಿಯಾ, ಹಾಂಗ್ಕಾಂಗ್, ಬ್ಯಾಂಕಾಂಗ್, ಆಮೇಲೆ ಕೊರಿಯಾ, ಇವೆಲ್ಲ ದಕ್ಷಿಣ ಕೊರಿಯಾ, ಇಲ್ಲೆಲ್ಲೂ ಕೂಡ ಸಂಪೂರ್ಣ ಚಂದ್ರಗ್ರಹಣವನ್ನು ವೀಕ್ಷಣೆ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಆದರೆ ಭಾರತದಲ್ಲಿ ಬಹಳ ಕಡಿಮೆ ಅವಧಿ. ಬೆಂಗಳೂರಲ್ಲಿ 20 ನಿಮಿಷ, 19ರಿಂದ 20 ನಿಮಿಷ ಕಾಣುವಂಥ ಅವಕಾಶ. ಉತ್ತರ ಭಾರತದಲ್ಲಿ ಸ್ವಲ್ಪ ಜಾಸ್ತಿ. ಹೀಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಪರಿಣಾಮ ಖಂಡಿತವಾಗಿಯೂ ಇದ್ದೇ ಇದೆ. ಹೇಗೆ ನಾವು ಒಂದು
ಕಾರ್ಯಕ್ರಮಕ್ಕೆ ಹೊರಟವಿ ಅಂದ್ಕೊಂಡ ತಕ್ಷಣ ಅಲ್ಲಿ ಕಾರ್ಯಕ್ರಮ ಶುರುವಾಗಿರುತ್ತೆ. ಹೌದು. ಅದರ ಅವಸ್ಥೆಗೆ ಅಥವಾ ವ್ಯವಸ್ಥೆಗೆ ಒಳಪಟ್ಟಿರ್ತೀವಿ ನಾವು, ಮಾನಸಿಕವಾಗಿ ಸಿದ್ಧವಾಗ್ತೀವಿ, ಇಲ್ಲಿಂದ ಹೋಗಬೇಕು ಅಂತ ತಯಾರಾಗ್ತೀವಿ. ಅದೆಲ್ಲವೂ ಕೂಡ ಆ ಕಾರ್ಯಕ್ರಮದ ಪ್ರಭಾವ ನಮ್ಮ ಮೇಲೆ ಬೀರ್ತಾ ಇರುತ್ತೆ. ಬೇರೆ ಎಲ್ಲೋ ಗ್ರಹಣ ಆಯಿತು ನಮಗೆ ಗೋಚರವಾಗದೇ ಇದ್ರೂ ಕೂಡ ಆ ಭಾಗದಲ್ಲಿ ಆಗ್ತಕ್ಕಂತಹ ಆಧ್ಯಾತ್ಮಿಕ ಪರಿಣಾಮ, ಸಾಮಾಜಿಕ ಪರಿಣಾಮ, ಭೌಗೋಳಿಕ ಪರಿಣಾಮ ನಮ್ಮ ಮೇಲೆ ಯಾವ ರೀತಿಯಾಗಿ ಬೀರ್ತಾನೆ ಇರುತ್ತೆ. ಇದು ಗ್ರಹಣದ ವಿಶೇಷತೆ. ಹಾಗೆ ನಮ್ಮ ಈಗ ಬಂದಿರತಕ್ಕಂತಹ ಗ್ರಹಣದಲ್ಲಿ ನೀವು ಕೇಳಿದ್ರೆ ಹೆದರಿಕೆ ಇದೆಯಾ ಅಂತ ಹೇಳಿ, ಭಯ ಪಡಬೇಕು. ಯಾಕೆ ಭಯ ಪಡಬೇಕು? ಪ್ರಕೃತಿ ನಮಗೆ ಮಾಡಿಕೊಟ್ಟಿರ್ತಕ್ಕಂಥ ಒಂದು ವಿಶೇಷ ಒಂದು ಹಾದಿ, ನಮ್ಮ ಹಲವು ಪಾಪಗಳನ್ನು ತೊಳ್ಕೊಳ್ಳಿಕ್ಕೆ, ನಮ್ಮ ಶಕ್ತಿಯನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಇದೊಂದು ಹಾದಿ, ಇದೊಂದು ಆಧ್ಯಾತ್ಮಿಕ ಸಾಧನೆಗೆ ಒಂದು ಸುಲಭವಾಗಿರ್ತಕ್ಕಂಥ ಮಾರ್ಗ ನಮಗೆ ಪ್ರಕೃತಿ ಕೊಟ್ಟಿದೆ. ಹಾಗೆ ಪ್ರಕೃತಿಗೆ ನಾವು ಧನ್ಯವಾದವನ್ನು ಅರ್ಪಿಸಬೇಕಾದ್ರೆ ಇದೇ ಸಮಯ ಅಂತ ಹೇಳಿ. ಈಗ ಸಂಚಾರ ವ್ಯವಸ್ಥೆಯಲ್ಲಿ ಸ್ವಲ್ಪ ತೊಂದರೆ ಆಯಿತು ಅಂತ ಹೇಳಿದ್ರೆ ಅವರು ನಾವು ಫೈನ್ ಕಟ್ಟಬೇಕು ಅಂತ ಹೇಳಿದ್ರೆ ಯಾವುದೊಂದು ವ್ಯವಸ್ಥೆ ಮಾಡಿಕೊಡ್ತಾರೆ. ಇಂಥ ದಿವಸದಲ್ಲಿ ನೀವು ಫೈನ್ ಕಟ್ಟಿದ್ರೆ ಅರ್ಧವನ್ನು ರಿಯಾಯಿತಿ ಕೊಡಲಾಗುತ್ತೆ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ನಮ್ಮ ಕೆಲವು ದೋಷಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಕೃತಿ ಮಾಡಿಕೊಡ್ತಕ್ಕಂಥ ಒಂದು ಹಾದಿ, ಅದನ್ನು ನಾವು ಅನುಭವಿಸಬೇಕು. ಎಲ್ಲ ರೀತಿಯಲ್ಲೂ ಸಾಮಾಜಿಕವಾಗಿ ನೋಡಿ, ವೈಜ್ಞಾನಿಕವಾಗಿ ನೋಡಿ, ಇವೆಲ್ಲವೂ ಕೂಡ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ, ವೈಜ್ಞಾನಿಕ ಹಿನ್ನೆಲೆಯಲ್ಲಿ, ಧಾರ್ಮಿಕ ಚೌಕಟ್ಟಲ್ಲಿ ನೋಡಿದಾಗ ಮಾತ್ರ ನಮಗೆ ಅದರ ಅನುಭವ ಬರ್ತದೆ. ಯಾವುದೋ ಒಂದು ಬಿಟ್ಟರು ಕೂಡ ಆಗೋದಿಲ್ಲ. ವೈಜ್ಞಾನಿಕ ರೀತಿಯಲ್ಲೂ ಬೇಕು, ಅದರ ಆಧ್ಯಾತ್ಮಿಕವಾಗೂ ಬೇಕು. ಹೌದು. ಆನಂತರ ಅದನ್ನು ಶಕ್ತಿಯುತವಾಗಿ ನಾವು ಅದನ್ನು ಸ್ವೀಕಾರ ಮಾಡೋದು ಹೇಗೆ ಅಂತಕ್ಕಂಥದ್ದು ಗ್ರಹಣ ವಿಶೇಷವಾಗಿ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿ. ಖಂಡಿತ ಗುರುಜಿ, ನೀವಾಗಲೇ ಹೇಳಿದ್ರಿ ಅಂದರೆ ಭಾರತದಲ್ಲಿ ಗೋಚರ ಆಗುತ್ತೆ ಅಂತ. ಇನ್ನು ಈ ಗ್ರಹಣದ ಸ್ಪರ್ಶ ಕಾಲ ಹಾಗೆ ಮೋಕ್ಷ ಕಾಲದ ಬಗ್ಗೆ ತಿಳಿಸಿ. ಸುಮಾರು ಗ್ರಹಣ ಮೋಕ್ಷಕಾಲ ನಮಗೆ ಬೆಂಗಳೂರಲ್ಲಿ ಕಾಣುವಂಥದ್ದು 6:48. ಅದು ಶುರುವಾಗೋದು ಸ್ಪರ್ಶಕಾಲ 3:20ಕ್ಕೆ ಶುರುವಾಗ್ತದೆ. ಅದು ನಮಗೆ ಗೋಚರ ಆಗೋದಿಲ್ಲ, ಆದರೆ ಅದರ ಒಂದು ಪ್ರಭಾವಕ್ಕೆ ಒಳಪಟ್ಟಿರ್ತೀವಿ. ಮಧ್ಯಮ ಕಾಲ 5 ಗಂಟೆ 40 ನಿಮಿಷಕ್ಕೆ ಮಧ್ಯಮ ಕಾಲ ಆಗ್ತದೆ. 6:28ಕ್ಕೆ ಚಂದ್ರ ಉದಯ ಆಗುತ್ತೆ. ಈಗ ಇದು ಸ್ವಲ್ಪ ಗೊಂದಲ ಇದೆ ಎಲ್ಲರಲ್ಲೂ. ಅಂದ್ರೆ ಇದು ಸೂರ್ಯನ ಒಂದು ಪ್ರಭಾವ ಇರ್ತದೆ, ಅವಾಗ ನಮಗೆ ಕಾಣಿಸೋದಿಲ್ಲ ಅಂತ ಹೇಳಿ. ಆದರೆ ಇದು ನಮಗೆ ಸಂಪೂರ್ಣವಾಗಿ ಆ ಒಂದು 20 ನಿಮಿಷ ಏನಿದೆ ನಮಗೆ ಕಾಣುತ್ತೆ. ಆ 20 ನಿಮಿಷದ ಆಚರಣೆಯನ್ನು ಮಾಡಲೇಬೇಕು. ಅದಕ್ಕೆ ಗ್ರಹಣದ ಪೂರ್ವ ಕಾಲದಲ್ಲಿ ಏನೇನು ಆಚರಣೆಗಳಿದೆಯೋ ಅದೆಲ್ಲವೂ ಕೂಡ ಮಾಡಲೇಬೇಕು ಅಂತ ಹೇಳಿ. 20 ನಿಮಿಷ ಅಂದ್ರೆ 6 ಗಂಟೆ ಮೇಲೆನ ಗುರುಜಿ ಹೇಗೆ? ಹೌದು. 6:28 ಚಂದ್ರ ಉದಯ ಆದ ಚಂದ್ರ ಕಂಡ ಕೂಡಲೇ ಅದರ ಒಂದು 48 ತನಕ, ಒಂದು 50 ತನಕ, 6 ಗಂಟೆ 50 ನಿಮಿಷ ತನಕ ಇನ್ನು ಮೋಕ್ಷ ಕಾಲಕ್ಕೆ ಹತ್ತಿರವಾಗಿರ್ತೀವಿ. ಇನ್ನೇನು ಬಿಡ್ತಾ ಇರುತ್ತೆ ಗ್ರಹಣ, ಆ ಭಾಗ ನಮಗೆ ಗೋಚರವಾಗ್ತದೆ. ಆದರೂ ಕೂಡ ಅದರ ಏನು ಆಚರಣೆಗಳಿದೆ, ಪೂರ್ವ ಆಚರಣೆಗಳು, ಅದೆಲ್ಲವೂ ಕೂಡ ಮಾಡಲೇಬೇಕಾಗತ್ತೆ. ಆದರೆ ಪ್ರಭಾವ ಸ್ವಲ್ಪ ಅದರ ಒಂದು ಸಾಧನೆ ಮಾಡಕ್ಕಂಥ, ಜಪ ಮಾಡ್ತಕ್ಕಂಥ ಸ್ವಲ್ಪ ಸಮಯ ಕಮ್ಮಿ ಸಿಗತ್ತಷ್ಟೇ ಬಿಟ್ಟರೆ ಇನ್ನೆಲ್ಲವೂ ಕೂಡ ಆಚರಣೆ ಮಾಡಲೇಬೇಕು. ಖಂಡಿತ ಗುರುಜಿ. ಇನ್ನು ಈ ಚಂದ್ರಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅಂತ? ಅದೊಂದು ಬಹಳ ಯಕ್ಷ ಪ್ರಶ್ನೆ. ಹಾಗೆ ಎಲ್ಲರಲ್ಲೂ ಗೊಂದಲ ಉಂಟು ಮಾಡುವಂಥ ಒಂದು ಪ್ರಶ್ನೆ ಆಗಿದೆ ಈಗ. ಕೆಲವರಲ್ಲಿ ಮೂಢನಂಬಿಕೆಗಳು, ಯಾವುದು ಮೂಢನಂಬಿಕೆಗಳಲ್ಲ, ಮೂಲ ನಂಬಿಕೆಗಳು ಅಂತ ನನ್ನ ಭಾವನೆ. ಮೌಢ್ಯತೆ ಇಲ್ಲ, ಮೌಢ್ಯತೆ ಇಲ್ಲದೆ ನಾವು ಮೂಢನಂಬಿಕೆಗಳಲ್ಲಿ ಇದನ್ನು ವಿಶ್ಲೇಷಣೆ ಮಾಡಬೇಕು ಅಂತೇಳಿ. ಚಂದ್ರಗ್ರಹಣದಿಂದ ಹೊರಗಡೆ ಹೋಗಬಾರ್ದು ಗ್ರಹಣ ದಿವಸ, ಖಂಡಿತ ತಪ್ಪು. ಸೂರ್ಯನ ಗ್ರಹಣ ಬಂದಾಗ ಅದರ ಅಲ್ಟ್ರಾವೈಲೆಟ್ ಕಿರಣಗಳು ನಮ್ಮ ಮೇಲೆ ಪ್ರಭಾವ ಬೀರ್ತದೆ, ಹೌದು. ಆದರೆ ಚಂದ್ರಗ್ರಹಣದಲ್ಲಿ ಆ ರೀತಿ ಇಲ್ಲ. ಅದನ್ನು ಕಣ್ಣಿಂದ ವೀಕ್ಷಣೆ ಮಾಡ್ಬೋದು ಅಂತೇಳಿ ವಿಜ್ಞಾನಿ ಕೂಡ ಹೇಳ್ತಾರೆ. ಹಾಗಾಗಿ ಅದನ್ನು ವೀಕ್ಷಣೆ ಮಾಡ್ತಾ ನಾವು ಮಾಡ್ತಕ್ಕಂಥ ಧ್ಯಾನ, ಪೂಜೆ ಇದೆಲ್ಲ 1000 ಪಟ್ಟು ಫಲವನ್ನು ಕೊಡುತ್ತೆ. ಒಂದು ಜಪ ಮಾಡಿದ್ರೆ 100ರಷ್ಟು ಫಲ, 1000ರಷ್ಟು ಫಲ ಅಂತೇಳಿ ಚಂದ್ರಗ್ರಹಣದಲ್ಲಿ ಹೇಳ್ತೀವಿ. ಹಾಗಾಗಿ ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು, ಬೆಳಗ್ಗೆ ಮಂಗಳ ಸ್ನಾನವನ್ನು ಮಾಡಿ ಸಾಧ್ಯವಾದರೆ ಉಪವಾಸ ಇರಬಹುದು, ಆಗುವಂಥದ್ದು. ಅಲ್ಪಾಹಾರದಲ್ಲಿ ಇರಬೇಕು. ಆಯುರ್ವೇದವೇ ಹೇಳುತ್ತೆ ಲಂಘನಂ ಪರಮೌಷಧಂ. ಅಂದರೆ ಯಾವುದೇ ಒಂದು ಕಾಯಿಲೆ ಇತ್ಯಾದಿಗಳು ಬಂದಾಗ ಏನು ಮಾಡಬೇಕು ಅಂದರೆ ಏನೂ ಮಾಡಬಾರ್ದು, ಸುಮ್ಮನೆ ಇರಬೇಕು ಅಂತ ಹೇಳಿ. ನಮ್ಮ ದೇಹ ಸೂಚನೆಗಳು ಕೊಡ್ತಾ ಇರುತ್ತೆ ಅಲ್ವಾ. ಈಗ ಜ್ವರ ಬಂತು ಅಂತ ಹೇಳಿದ್ರೆ ಏನು ಮಾಡುತ್ತೆ, ನಮ್ಮ ದೇಹದ ಉಷ್ಣತೆಯನ್ನು ಜಾಸ್ತಿ ಮಾಡುತ್ತೆ. 98.6 ಇರುವಂತಹ ಉಷ್ಣತೆಯನ್ನು, 98.6 ಇರುವಂಥ ಉಷ್ಣತೆಯನ್ನು ಅದರ ತಕ್ಕ ಹಾಗೆ, ಅಂದರೆ ಬಂದಿರತಕ್ಕಂಥ ವೈರಾಣುಗಳ ಹೋರಾಡಬೇಕಾದ್ರೆ ಎಷ್ಟು ಅದಕ್ಕೆ ಉಷ್ಣತೆ ಬೇಕು ಅಷ್ಟನ್ನು ನಮ್ಮ ದೇಹ ಮಾರ್ಪಾಡು ಮಾಡ್ಕೊಳುತ್ತೆ ಅಲ್ವಾ. ಮತ್ತೆ ನಾಲಿಗೆ ಏನು ಕಹಿ ಮಾಡುತ್ತೆ ಅಲ್ವಾ. ಏನದು ಅರ್ಥ ಅಂತ ಹೇಳಿದ್ರೆ, ನಾನು ಒಳಗಡೆ ಔಷಧಿ ತಯಾರು ಮಾಡ್ತಾ ಇದ್ದೀನಿ, ನೀವು ಹೊರಗಡೆಯಿಂದ ಏನು ಆಹಾರ ತಗೋಬೇಡ ಅರ್ಥ. ಆನಂತರ ಆ ದೇಹ ಮಾಡ್ಕೊಳ್ತಕ್ಕಂಥ ಮಾರ್ಪಾಡೋದು. ಹಾಗಾಗಿ ಲಂಘನಂ ಪರಮೌಷಧಂ, ಸಾಧ್ಯವಾಗಿರ್ತಕ್ಕಂಥದ್ದು ಆರಾಮಾಗಿ ಸ್ವಲ್ಪ ಉಪವಾಸ ಇದ್ದರೂ ಏನು ತೊಂದರೆ ಇಲ್ಲ ಸಂಜೆವರೆಗೂ. ಅಂದರೆ ಬೆಳಗಿನ ಅಲ್ಪಾಹಾರ ತಗೊಂಡು, ಎಲ್ಲದೂ ಕೂಡ ಸಾತ್ವಿಕ ಆಹಾರ ಇದ್ದರೆ ಬಹಳ ಒಳ್ಳೆಯದು. ಬೇಯಿಸಿ ಇರತಕ್ಕಂಥದ್ದು, ಹಣ್ಣು ಇತ್ಯಾದಿಗಳನ್ನು ತೊಗೊಳ್ಬೋದು. ಆರೋಗ್ಯ ದೃಷ್ಟಿಯಿಂದ
ಯಾರು ಮಾತ್ರೆ ಇತ್ಯಾದಿಗಳು ತಗೊಳ್ಳುವಂಥದ್ದು, ಗರ್ಭಿಣಿಯರಾಗ್ಬೋದು, ಸಣ್ಣ ಮಕ್ಕಳಾಗೋರು ಅವರು 12 ಗಂಟೆವರೆಗೂ ಆಹಾರ ಸ್ವೀಕಾರ ಮಾಡಬಹುದು. ಅಷ್ಟರೊಳಗೆ 11 ಗಂಟೆಯಿಂದ 12 ಗಂಟೆ ಒಳಗೆ ಆಹಾರ ಸ್ವೀಕಾರ ಮಾಡಬಹುದು. ಅದಾದ ನಂತರ ಆಹಾರ ಸ್ವೀಕಾರ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅನ್ನೋದು. ಅಂದರೆ ಯಾವ ರೀತಿಯಿಂದ ನೋಡಿದಾಗಲೂ ಕೂಡ ಆಹಾರದ ಒಂದು ಪ್ರಮಾಣ ಬಹಳ ಕಮ್ಮಿ ಇರಬೇಕು ಅನ್ನೋದನ್ನು ವೈದ್ಯಕೀಯವು ಕೂಡ ಹೇಳುತ್ತೆ. ಸಾತ್ವಿಕ ಆಹಾರ ತಗೊಳ್ಬೇಕು ಅಂತ ಆಯುರ್ವೇದವು ಕೂಡ ಹೇಳುತ್ತೆ. ಹಾಗಾಗಿ ಈ ಒಂದು ದಿವಸದಲ್ಲಿ ನಮ್ಮ ಋಷಿಮುನಿಗಳೆಲ್ಲ ಹೇಳಿದ್ದಾರೆ. ಅವ್ರು ಯಾರು ದಡ್ರಲ್ಲ, ಪೆದ್ರಲ್ಲ, ಅವರೆಲ್ಲ ಋಷಿಗಳು, ವಿಜ್ಞಾನಿಗಳೇ ಸರಿ. ಇಲ್ಲೇ ಕೂತ್ಕೊಂಡು ನಡೆಯುವಂತಹ ಬಾಹ್ಯಾಕಾಶದ ನಡೆಯುವಂತಹ ಗ್ರಹಣಗಳ ಒಂದು ಪರಿಣಾಮವನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಅವರೇನು ಏನು ಗೊತ್ತಿಲ್ಲದೆ ಇರ್ತಕ್ಕಂಥವ್ರ ಅಲ್ವಾ? ಹಾಗಾಗಿ ಆ ವಿಜ್ಞಾನಿಗಳು, ಋಷಿಗಳು ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೆದ್ರೆ ನಮಗೆ ಆಧ್ಯಾತ್ಮಿಕವಾಗೂ ಸೌಖ್ಯ ಇದೆ, ಹಾಗೆ ಸಾಮಾಜಿಕವಾಗೂ ಸೌಖ್ಯ ಇದೆ. ಹಾಗಾಗಿ ಆಹಾರವನ್ನು, ಅಲ್ಪಾಹಾರವನ್ನು ಸ್ವೀಕಾರ ಮಾಡಿ ಆನಂತರ ಗ್ರಹಣ ಸಮಯದಲ್ಲಿ, ಗ್ರಹಣಕ್ಕೆ ಮುಂಚೆ ದರ್ಬೆ ಅಂತಕ್ಕಂಥದ್ದಿದೆ. ದರ್ಬೆ ನೋಡಿರ್ತೀವಿ, ಅಥವಾ ಆ ದರ್ಬೆಯನ್ನು ತಂದು ಮನೆಯಲ್ಲಿ ಎಲ್ಲ ಕಡೆ ಇರಬೇಕು. ನೀರಿನ ಟ್ಯಾಂಕಿಗೆ ಹಾಕುವಂಥದ್ದು, ತುಪ್ಪ ಇತ್ಯಾದಿಗಳು ಅದ್ರ ಅಂದರೆ ಆ ಗ್ರಹಣದಲ್ಲಿ ಉಂಟಾಗಬಹುದಾದ ಕಿರಣಗಳ ಒಂದು ವ್ಯತಿರಿಕ್ತ ಪರಿಣಾಮವನ್ನು ನಿವಾರಣೆ ಮಾಡ್ತಕ್ಕ ಶಕ್ತಿ ದರ್ಬೆಗಿದೆ. ದವಸ ಧಾನ್ಯಗಳ ಮೇಲೆ, ಹೌದು, ಬಟ್ಟೆ ಮೇಲೆ ಇರ್ತಕ್ಕಂಥದ್ದು, ಇವೆಲ್ಲ ಯಾವುದು ಕಣ್ಣಿಗೆ ಕಾಣೋದಿಲ್ಲ ಅದು ಏನು ಪರಿಣಾಮ ಆಗತ್ತೆ ಅಂತ ಹೇಳಿ. ಆದರೆ ಈಗ ಎಕ್ಸಾಂಪಲ್ ಆಗಿ ಅಲ್ಲಿ ಹೋಗಿ ತಿಂದ ತಕ್ಷಣ ಏನಾಗುತ್ತೆ? ಖಂಡಿತ ಈಗಂತೂ ಆಗಲ್ಲ. ಅದು ಆಗುವಂತ ಪರಿಣಾಮವೇ ಬೇರೆ. ಯಾವಾಗ ಆಗ್ಬೇಕು ಅದಾಗ್ತಾ, ಅವಾಗ ಗೊತ್ತಾಗಲ್ಲ ನಮಗೆ ಯಾಕೆ ಆಗ್ತಿದೆ, ಇದಕ್ಕೋಸ್ಕರ ಆಯ್ತು ಯಾರು ಹೇಳ್ತಾರೆ? ಇದ್ಯಾವುದು ಪರಿಣಾಮಗಳು ಆಗ್ಬೇಕಾದ ಸಮಯದಲ್ಲ ಆಗ್ತದೆ. ಈಗ ನಾನು ಅಲ್ಲಿ ಆಹಾರ ಗ್ರಹಣ ಟೈಮಲ್ಲಿ ತಿನ್ಬಿಟ್ಟ ನನಗೇನಾಯ್ತು ನೋಡಿ ಚೆನ್ನಾಗಿದ್ದೀನಿ ಅನ್ನೋಂಥ ಮನೋಭಾವನೆ ಇರ್ತಾರೆ. ಆಗಂತೂ ಆಗೋದಿಲ್ಲ. ಅದು ಯಾವಾಗ ಆಗಬೇಕು? ನಮ್ಮ ದೇಹದಲ್ಲಿ ಬೇರೆ ಯಾವ ಸತ್ವಗಳು ಕಮ್ಮಿ ಆಗ್ತದೆ, ವಾತ ಪಿತ್ತ ಕಫ ಅದ್ರ ಜೊತೆಗೆ ಸೇರಿಕೊಂಡು ಪರಿಣಾಮವನ್ನು ಜಾಸ್ತಿ ಮಾಡ್ತದೆ. ಈಗ ಆ ದರ್ಬೆಯನ್ನು ಎಲ್ಲ ಕಡೆಯಿಂದ ಇಟ್ಟು ಆ ದರ್ಬೆ ಸಂರಕ್ಷಣೆ ಮಾಡ್ತದೆ ಅನ್ನೋದು ನಮ್ಮ ನಂಬಿಕೆ. ಯಾಕೆಂದ್ರೆ ದರ್ಬೆಯಲ್ಲಿ ಅಮೃತತ್ವದ ಗುಣ ಇದೆ ದರ್ಬೆಯಲ್ಲಿ. ಹಾಗಾಗಿ ಅದಕ್ಕೆ ತುಂಬಾ ಇತಿಹಾಸ ಇದೆ, ಅದನ್ನು ಹೇಳ್ತಾ ಇದ್ರೆ ತುಂಬಾ ಸಮಯ ಆಗ್ತದೆ. ಹಾಗಾಗಿ ದರ್ಬೆಯನ್ನು ಇಡೋದ್ರಿಂದ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಧನಾತ್ಮಕ ಶಕ್ತಿ ಉತ್ಪತ್ತಿ ಆಗ್ತದೆ. ಅಲ್ಲಿ ವಿಶ್ವ ಚೈತನ್ಯ ಶಕ್ತಿಯಲ್ಲಿ ಉಂಟಾಗಬಹುದಾದ ಆ ಕಿರಣಗಳ ಒಂದು ಪ್ರಾಕೃತಿಕವಾಗಿರ್ತಕ್ಕಂತಹ ವ್ಯತಿರಿಕ್ತ ಪರಿಣಾಮವನ್ನ ಈ ದರ್ಬೆಗೆ ತಡೆಯುವಂಥ ಶಕ್ತಿ ಇದೆ. ಏನೊಂದು ಸಣ್ಣ ದರ್ಬೆಯಲ್ಲಿ ಹುಲ್ಲಲ್ಲಿ ಅಷ್ಟು ಶಕ್ತಿ ಇದೆಯಾ? ನಾವು ಪವಿತ್ರವನ್ನು ಹಾಕ್ಕೊಳ್ತೀವಿ ಪೂಜೆಗೆ ಕೂತಾಗ, ಯೂನಿವರ್ಸಲ್ ಎನರ್ಜಿ ಕನೆಕ್ಟ್ ಆಗ್ತೀವಿ. ನಮಗೆ ಗೊತ್ತಿಲ್ಲದೆ ಆಗ್ತಕ್ಕಂಥ ಒಂದು ಸ್ಥಿತಿ ಅದು. ಯಾವುದು ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣದೇ ಇರತಕ್ಕಂಥ ವಾಯುವನ್ನು, ಗಾಳಿಯನ್ನು ನಾವು ಟೈರ್ನಲ್ಲಿ ತಗೊಂಡು ನಾವು ಅದನ್ನು ಉಪಯೋಗಿಸ್ತೀವಿ, ಟೈರಿಗೆ ಹಾಕಿ, ಆಗ ಗಾಳಿ ಇಲ್ಲ ಅನ್ನಕ್ಕಾಗೋದಿಲ್ಲ ಅಲ್ವಾ? ಹಾಗಾಗಿ ಅವೆಲ್ಲದ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ನೋಡಿದಾಗ ಆ ರೀತಿಯಾಗಿ ದರ್ಬೆಗೆ ಒಂದು ಶಕ್ತಿ ಇದೆ. ಆ ದರ್ಬೆಯನ್ನು ಉಪಯೋಗಿಸೋದ್ರಿಂದ, ಆಮೇಲೆ ಗ್ರಹಣ ಕಾಲದಲ್ಲಿ ಗ್ರಹಣದ ಮುಂಚೆ ಒಂದು ಸ್ನಾನವನ್ನು ಮಾಡಬೇಕು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ 6:28ಗೆ ನಮಗೆ ಗ್ರಹಣ ಕಾಣೋದ್ರಿಂದ ಬೆಂಗಳೂರು ಅಥವಾ ಭಾರತದಲ್ಲಿ, ಉತ್ತರ ಭಾರತದ ಸ್ವಲ್ಪ ಜಾಸ್ತಿ ಕಾಣ್ಬೋದು, ಒಂದು 40 ನಿಮಿಷ ಜಾಸ್ತಿ ಕಾಣಬಹುದು. ಬೆಂಗಳೂರಿನಲ್ಲಿ ಇದು ಬೆಂಗಳೂರು ಇಟ್ಕೊಂಡೇ ಮಾತಾಡ್ತೀನಿ, ಬೆಂಗಳೂರು ಒಂದು ಸಮಯ ಇಟ್ಕೊಂಡು 20 ನಿಮಿಷ ಕಾಣ್ಬೋದು. 6:28 ನಂತರ, ಚಂದ್ರೋದಯ ಆದ ನಂತರ ಒಂದು ಸ್ನಾನವನ್ನು ಮಾಡಬೇಕು. ಸಚೇಲ ಸ್ನಾನ ಅಂದರೆ ಉಟ್ಟ ಬಟ್ಟೆಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ. ಇದು ಗ್ರಹಣಕ್ಕೂ ಮುನ್ನ ಯಾವುದೇ ಗ್ರಹಣದಲ್ಲಾದರೂ ಕೂಡ ಗ್ರಹಣದ ಮುನ್ನ ಒಂದು ಸ್ನಾನ, ಗ್ರಹಣವನ್ನು ವೀಕ್ಷಣೆ ಮಾಡಿ ಒಂದು ಸ್ನಾನ. ಅದಕ್ಕಿಂತ ಮುಂಚೆ ಒಂದು ಬಟ್ಟೆಯನ್ನು ಮಡಿಯ ಬಟ್ಟೆಯನ್ನು ತೆಗೆದಿಟ್ಕೊಳ್ಬೇಕು. ಅದಕ್ಕೆ ದರ್ಬೆಯ ಲೇಪನವಾಗಿರಬೇಕು. ದರ್ಬೆಯನ್ನು ಅದಕ್ಕೆ ಇಟ್ಟಿರಬೇಕು. ಒಂದು ಮಡಿ ವಸ್ತ್ರವನ್ನು, ಅದು ಪೂಜೆಗೆ ನಾವು ಇಟ್ಕೊಳ್ಳುವಂಥದ್ದು, ಅಥವಾ ಹೆಣ್ಮಕ್ಳು ಒಂದು ಸೀರೆ ಇರ್ಬೋದು, ಅದನ್ನು ತೆಗೆದಿಟ್ಕೊಂಡು ಆ ಒದ್ದೆ ಆಗಿರ್ತಕ್ಕಂಥ ಬಟ್ಟೆಯನ್ನು ತೆಗೆದಿಟ್ಟು ಈ ಮಡಿ ವಸ್ತ್ರವನ್ನು ಉಟ್ಟುಕೊಂಡು ಆ ಸಂದರ್ಭದಲ್ಲಿ ಜಪಾನುಷ್ಠಾನವನ್ನು ಮಾಡಬೇಕು. ಗುರುಗಳು ಈಗೆಲ್ಲ ಯೂಟ್ಯೂಬಲ್ಲಿ ಯಾವುದಾದ್ರು ಮಂತ್ರಗಳು ಸಿಗುತ್ತೆ, ಅದೆಲ್ಲ ಯಾವುದು ಜಪ ಮಾಡುವಂಥದ್ದಲ್ಲ. ಅಂದರೆ ಅದು ಗುರುಪದೇಶ ಆಗಬೇಕು. ನಾವು ಅಲ್ಲೇನೋ ಒಂದಿರುತ್ತೆ, ನಾವೇನೋ ಹೇಳಿರೋ ಅದೊಂದು ಪರಿಣಾಮ ಆದರೆ ಖಂಡಿತ ಅಲ್ವಾ? ಈಗ ನೋಡಿ, ವಧ ಹೇಳಿದೆ. ವಧ ಅಂದ್ರೆ ಹೇಳುವಂತೇಳಿ, ವಧ ಅಂದ್ರೆ ಹೊಡಿ ಅಂತ, ಫಲ ಆಯ್ತಾ? ಮಹಾಪ್ರಾಣ ಫಲ ಸಮರ್ಪಣೆ ಮಾಡ್ತಾ ಇದ್ದೀನಿ, ಫಲವನ್ನು ಸಮರ್ಪಣೆ, ಅಲ್ಪ ಪ್ರಾಣದಲ್ಲಿ ಮಾಂಸ ಸಮರ್ಪಣೆ ಮಾಡ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡ್ತಾ ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥ ಯಾವುದೇ ಮಂತ್ರ ಇರಬಹುದು, ಅಥವಾ ಓಂ ನಮಃ ಶಿವಾಯ ಮಂತ್ರ ಇದೆ, ಯಾವುದೂ ಇಲ್ಲ ಅಂತ ಶ್ರೀರಾಮ ಮಂತ್ರ ಇದೆ, ರಾಮ ಮಂತ್ರ ಜಪಿಸೋ ಹೇ ಮನುಜ, ಆ ಮಂತ್ರ ಈ ಮಂತ್ರ ಯಾಕೆ ಹೇಳ್ತಾರೆ? ರಾಮ ಮಂತ್ರ ಜಪಿಸೋ ಅಂತ ರಾಮ ಮಂತ್ರವನ್ನು ಜಪ ಮಾಡಬಹುದು. ಹೀಗೆ ಅನೇಕ ಮಂತ್ರಗಳಿದೆ. ಗ್ರಹಣ, ಚಂದ್ರಗ್ರಹಣದಲ್ಲಿ ವಿಶೇಷವಾಗಿ ದೇವಿಯ ಆರಾಧನೆ ಬಹಳ ಫಲವನ್ನು ಕೊಡುತ್ತದೆ. ಅದು ಹುಣ್ಣಿಮೆ ಆದ್ರಿಂದ, ಮತ್ತೆ ಚಂದ್ರ ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ದೇವಿಯ ಆರಾಧನೆ, ದುರ್ಗಾದೇವಿಯ ಆರಾಧನೆ, ಲಲಿತಾ ಸಹಸ್ರನಾಮ ಬರ್ತಕ್ಕಂಥ ಲಲಿತಾ ಸಹಸ್ರವನ್ನು ಹೇಳಿ, ಇಲ್ಲ ದುರ್ಗಾದೇವಿಯನ್ನು ಮಾತ್ರ ಜಪ ಮಾಡಲಿ. ಇವೆಲ್ಲ ಮಾಡೋದ್ರಿಂದ ಮಾಡಿರ್ತಕ್ಕಂತಹ ಜಪಕ್ಕೆ 10ರಷ್ಟು 100ರಷ್ಟು ಫಲ ಸಿಗ್ತದೆ ಅಂತ ಹೇಳ್ತಾ, ಆನಂತರ ಗ್ರಹಣ ಸಮಯದಲ್ಲಿ ತರ್ಪಣಗಳಿಗೆ ಪಿತೃದೇವತೆಗಳನ್ನು ನೆನೆಸಿಕೊಂಡು, ಯಾರು ಕಾಲವಾಗಿರ್ತಾರೆ ಅವರು ಮಾತ್ರ ಕೊಡುವಂಥದ್ದು. ಪಿತೃದೇವತೆಗಳನ್ನು ನೆನೆಸಿಕೊಂಡು ಅವರವರ ಶಕ್ತಿಯಾನುಸಾರವಾಗಿ ಅವರವರ
ಅನುಷ್ಠಾನದ ಫಲವಾಗಿ ಅವರನ್ನು ನೆನೆಸ್ಕೊಂಡು ಒಂದು ತರ್ಪಣವನ್ನು ಎಳ್ಳು ನೀರಿನ ತರ್ಪಣವನ್ನು ಕೊಡ್ತಕ್ಕಂಥದ್ದು ಇವೆಲ್ಲ ಮಾಡೋದ್ರಿಂದ ಪಿತೃದೇವತೆಗಳಿಗೆ ಇನ್ನೂ ಹೆಚ್ಚಿನ ಸ್ಥಾನ, ಅವರ ಆಶೀರ್ವಾದ ನಮಗೆ. ಅವರನ್ನು ಈ ಕಾಲದಲ್ಲಿ ನೆನೆಸ್ಕೊಳ್ಳೋದ್ರಿಂದ ನಮ್ಮ ಮುಂದಿನ 10 ತಲೆಮಾರು ಮುಂದೆ ಏಳಿಗೆ ಆಗ್ತದೆ ಅಂತ ಹೇಳಿ ನಮ್ಮ ಶಾಸ್ತ್ರಗಳು ಹೇಳ್ತದೆ. ಹಾಗಾಗಿ ಈ ಕಾಲದಲ್ಲಿ ದೇವತಾ ಆರಾಧನೆ, ದೇವತಾ ಪೂಜೆ ಮತ್ತು ದಾನ, ಏನು ದಾನ ಕೊಟ್ಟರು ಭೂದಾನ ಮಾಡಿದಷ್ಟು ಫಲ ಸಿಗತ್ತೆ ಅಂತ ಹೇಳಿ ಗ್ರಹಣದಲ್ಲಿ ಹೇಳ್ತಾರೆ. ಹಾಗಾಗಿ ಏನೇ ದಾನವನ್ನು ಕೊಡಬೇಕಾದ್ರೆ ವಿಶೇಷವಾಗಿ ಹುರುಳಿ ಕಾಳನ್ನು ಕೊಡಬೇಕು. ಕೇತು ಅಂತಕ್ಕಂಥದ್ದು ಆಧ್ಯಾತ್ಮಿಕ ಔನ್ನತ್ಯಕ್ಕೆ ಸಹಾಯ ಮಾಡ್ತಕ್ಕಂತಹ ಗ್ರಹ ಕೇತು. ಹಾಗಾಗಿ ಕೇತುವಿನ ಆರಾಧನೆ ಮತ್ತೆ ಅಕ್ಕಿ, ಚಂದ್ರನ ಪೂಜೆ ಮಾಡಬೇಕಾದ್ರೆ ಅಕ್ಕಿ ಅಥವಾ ಭತ್ತವನ್ನಿಟ್ಟು ಪೂಜೆ ಮಾಡ್ತೀವಿ. ಹಾಗಾಗಿ ಚಂದ್ರನ ಪೂಜೆ ಮಾಡೋದ್ರಿಂದ ಅಕ್ಕಿ ಅಂತ ಹುರುಳಿ ಕಾಳು, ಇದನ್ನ ಪೂಜೆಗೆ ಒಂದು ದಕ್ಷಿಣೆಯನ್ನು ಇಟ್ಟು ಯಥಾಶಕ್ತಿಯಾಗಿ ದಕ್ಷಿಣೆಯನ್ನು ಇಟ್ಟು ಆ ಗ್ರಹಣ ಸಮಯದಲ್ಲಿ ಇಟ್ಟುಕೊಂಡು ಸ್ನಾನ ಆದ ಕೂಡಲೇ ಅದನ್ನು ರೆಡಿ ಮಾಡಿ ಸಿದ್ಧ ಮಾಡಿ ಇಟ್ಕೊಂಡು ಅದ್ರ ಪೂಜೆ ಮಾಡಿ ಅದಕ್ಕೆ ಹೂವು ಅಕ್ಷತೆಗಳು ಹಾಕಿ ದೇವತೆ ನೆನೆಸ್ಕೊಂಡು ನವಗ್ರಹ ದೇವತೆಗಳು ನೆನೆಸ್ಕೊಂಡು ಪೂಜೆಯನ್ನು ಮಾಡಿ ಗ್ರಹಣ ಬಿಟ್ಟ ನಂತರ ಇಷ್ಟೆಲ್ಲ ಜಪ ಎಲ್ಲ ಮಾಡ್ಬೋದು. ಸಮಯ ಕಮ್ಮಿ ಇದೆ, 20 ನಿಮಿಷ ಇದೆ, ಅದರೊಳಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ, ಎಷ್ಟಾಗುತ್ತೋ ದಾನ ಮಾಡ್ಬೋದು. ಆ ಸಮಯದಲ್ಲಿ ಆನಂತರ ಮತ್ತೆ ಗ್ರಹಣ ಮೋಕ್ಷ ನಂತರದಲ್ಲಿ ಬಿಂಬವನ್ನು ದರ್ಶನ ಮಾಡಿ ಪೂರ್ಣ ಬಿಂಬ ದರ್ಶನ ಆಗ್ತದೆ, ಚಂದ್ರನ ಬಿಂಬ ದರ್ಶನ ಆಗುತ್ತೆ. ಆಮೇಲೆ ಮತ್ತೊಂದು ಸಲ ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡಿ ಈ ಸಮಯದಲ್ಲಿ ದೇವರ ವಿಗ್ರಹಗಳಿದೆ, ಅದು ನೀರಲ್ಲಿಡೋದು ಬಹಳ ಒಳ್ಳೆಯದು. ಗೊತ್ತಾಯ್ತಾ? ನೀರಿನಲ್ಲಿಟ್ಟು ದರ್ಬೆಯನ್ನಿಟ್ಟು ಅದೆಲ್ಲ ಇಡೋದ್ರಿಂದ ದೇವತಾ ಶಕ್ತಿಗಳು ಏನು ಕಲೆಗಳಿರುತ್ತೆ ಅದು ಕುಂದೋದಿಲ್ಲ. ಹಾಗೆ ದೇವಸ್ಥಾನಗಳು ಕೂಡ ನಾವು ನೋಡ್ತೀವಿ, ಕೆಲವೊಂದು ದೇವಸ್ಥಾನದಲ್ಲಿ ಬಾಗಿಲು ಮುಚ್ಚಿರ್ತಾರೆ, ಅಂದ್ರೆ ಒಳಗಡೆ ಪೂಜೆ ಇತ್ಯಾದಿ ನಡೀತಾ ಇರ್ತದೆ, ದರ್ಶನ ಇರೋದಿಲ್ಲ. ಕೆಲವೊಂದು ಋಷಿ ಪ್ರಣೀತವಾಗಿರ್ತಕ್ಕಂಥ ಸ್ವಯಂಭೂವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಅಥವಾ ಅವರವರ ಆಗಮಾನುಸಾರವಾಗಿ ಬಂದಿರತಕ್ಕಂಥ ದೇವಸ್ಥಾನಗಳಲ್ಲಿ ಅಲ್ಲಿ ವಿಶೇಷ ಪೂಜೆಗಳು ನಡೀತದೆ, ಅಭಿಷೇಕ ನಡೆಯುತ್ತೆ. ಆ ಗ್ರಹಣ ಕಾಲದಲ್ಲೇ ಶಾಂತಿ ಹೋಮಗಳು ನಡೀತದೆ. ಕೆಲವೊಂದು ಗ್ರಹಣ ಬಿಟ್ಟ ಮೇಲೆ ಅವರವರ ಅನುಸಾರವಾಗಿ ಮಾಡ್ಕೊಂಡಿರ್ತಕ್ಕಂತಹ ಒಂದು ಪರಂಪರೆಯಿಂದ ಅದನ್ನು ಆಚರಣೆ ಮಾಡ್ತಾ ಬರ್ತಾರೆ. ಏನೇ ಆದರೂ ಕೂಡ ಆ ದೇವತಾ ಶಕ್ತಿಗಳು ಏನಂತ ಹೇಳಿದ್ರೆ ಒಟ್ಟು ಚತುರ್ನವತಿ ಕಲೆಗಳು ಅಂತ 94 ಕಲೆಗಳು, 25 ತತ್ವಗಳು, ಇದಿಷ್ಟು ಒಂದು ದೇವಸ್ಥಾನದ ಮೆಟ್ಟಿಲಿನಿಂದ ಹಿಡಿದು ಗೋಪುರ, ಅನಂತರ ಧ್ವಜಸ್ತಂಭ ಎಲ್ಲ ಕಡೆಯಲ್ಲೂ ಆ ಶಕ್ತಿಯ ಒಂದು ಪ್ರವಾಸ ಉಂಟಾಗ್ತಕ್ಕಂಥದ್ದು, ಅದರ ಶಕ್ತಿ ಒಂದು ಎಲ್ಲ ಕಡೆಯೂ ಸೇರ್ತಕ್ಕಂಥದ್ದು ಆಗತ್ತೆ ಈ ಒಂದು ತತ್ವಗಳಿಂದ. ಹಾಗಾಗಿ ಆ ತತ್ವಗಳಲ್ಲಿ ಈ ಗ್ರಹಣ ಸಮಯದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಅದು ಭಕ್ತಾದಿಗಳ ಮೇಲೆ ವಿಶೇಷ ಪರಿಣಾಮ ಬೀಳ್ತದೆ ಅಂತ ಹೇಳಿ ಬಾಗಿಲು ಮುಚ್ಚುತ್ತಾರೆ. ಅಲ್ಲಿ ಜಪ ಅನುಷ್ಠಾನ ಮತ್ತೆ ಅದು ದರ್ಬೆಯನ್ನ ಸೇರಿಸ್ತಕ್ಕಂಥದ್ದು ಇವೆಲ್ಲ ನಡೀತದೆ. ಹಾಗೆ ಮನೆಯಲ್ಲೂ ನಮ್ಮ ಮನೆಯಲ್ಲೂ ಕೂಡ ನೀರಲ್ಲಿ ಇಡೋಣ ದೇವರನ್ನ. ಆನಂತರ ಗ್ರಹಣ ಬಿಟ್ಟ ನಂತರ ಆ ನೀರನ್ನು ಹೊರಗೆ ಚೆಲ್ಲಿ ಆನಂತರ ಆ ದೇವತೆಗಳಿಗೆ ಶುದ್ಧಿ ಮಾಡೋದು ಪಂಚಗವ್ಯದಿಂದ, ಗೋಮೂತ್ರ ಗೋಮಯ ಯಾವುದು ಸಿಗ್ತದೆ, ಗೋಮಯ ಸಿಗ್ತದೆ, ಗೋಮೂತ್ರ ಸಿಗ್ತದೆ, ಅದನ್ನು ತಂದು ಅಭಿಷೇಕವನ್ನು ಮಾಡಿ ಆನಂತರ ಶುಚಿಯನ್ನು ಮಾಡಿ ದೇವಾಲಯಗಳನ್ನೆಲ್ಲ ಈಗ ಸಮಯ ಇದೆ. ಆನಂತರ ಅದನ್ನು ಪೂಜೆಯನ್ನು ಮಾಡಿ ಅಡಿಗೆಯನ್ನು ಆಮೇಲೆ ಮಾಡಬೇಕು. ಶುದ್ಧಿಯನ್ನು ಮಾಡಿರ್ತೀವಿ, ಅಡಿಗೆಯನ್ನು ಆಮೇಲೆ ಮಾಡಿ ಯಥಾಶಕ್ತಿಯಾಗಿ ಭೋಜನ ಸ್ವೀಕಾರ ಮಾಡೋದು ಇದು ಗ್ರಹಣದ ಒಂದು ನಿಯಮ. ಇನ್ನೇನು ಪ್ರಶ್ನೆಗಳು? ಖಂಡಿತ ಗುರುಜಿ. ಈಗ ಇನ್ನೊಂದೇನಂದ್ರೆ ಈಗ ಈ ಒಂದು ಚಂದ್ರಗ್ರಹಣ ರಾಜ್ಯ ಹಾಗೂ ದೇಶದ ರಾಜಕೀಯದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಏನಾದ್ರೂ ಒಂದು ಸಮಸ್ಯೆ ಉಂಟಾಗುತ್ತಾ ಹೇಗೆ ಅಂತ? ಈಗಾಗಲೇ ಗ್ರಹಣದ ಪರಿಣಾಮವನ್ನು ನೋಡ್ತಾ ಇದ್ದೀವಿ. ಹೌದು, ಯುದ್ಧ ಶುರುವಾಗಿದೆ, ಭೀಕರತೆ, ಭಯ, ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಚಂದ್ರ ಮನಸ್ಸಿಗೆ ಕಾರಕ ಆದ್ರಿಂದ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆಗಿರ್ತಕ್ಕಂಥ ಮನಸ್ಸಿದೆ, ಅದನ್ನು ನಾವು ಒಪ್ಪಲೇಬೇಕು. ಆ ದೇಶದ ಎಲ್ಲ ಜನಗಳ ಅಭಿಪ್ರಾಯವಾಗಿರಬಹುದು, ಆ ದೇಶದ ಚುಕ್ಕಾನು ಹಿಡಿದಿರ್ತಕ್ಕಂತಹ ಅಧಿಕಾರಿಗಳದ್ದು ಅಥವಾ ನಾಯಕರ ಅಧಿಕಾರಿಗಳ ಒಂದು ಮನಸ್ತತ್ವ ಇರಬಹುದು, ಇವೆಲ್ಲ ಪರಿಣಾಮ ಇದ್ರ ಮೇಲೆ ಬೀಳ್ತದೆ. ಹಾಗಾಗಿ ನಾವೀಗಾಗಲೇ ನೋಡಿದೀವಿ, ಅಮೆರಿಕದಲ್ಲಿರಬಹುದು ಅದರ ಪರಿಣಾಮ ಶುರುವಾಗಿದೆ. ಹಾಗಾಗಿ ಯುದ್ಧದ ಭೀತಿ, ಬೆಂಕಿಯ ಆವರಿಸುವಿಕೆ, ಇಲ್ಲಿ ರಕ್ತಚಂದ್ರ ಗ್ರಹಣ ಅಂತ ಹೇಳಿದ ತಕ್ಷಣ ಸೂರ್ಯನ ಪ್ರಭಾವ, ಗ್ರಹಣದಲ್ಲಿ ಸೂರ್ಯಚಂದ್ರ ಪ್ರಭಾವ ಇದ್ದಿರ್ತದೆ, ಸಮಾನ ರೇಖೆಯಲ್ಲಿ ಬಂದಾಗ ಗ್ರಹಣ ಆಗುತ್ತೆ ಎಂದು ವೈಜ್ಞಾನಿಕವಾಗಿ ಹೇಳ್ತದೆ. ಹಾಗೆ ಸೂರ್ಯನ ಬೆಳಕನ್ನ ಹೀರಿಕೊಳ್ಳುವುದರಿಂದ ರಕ್ತ ಚಂದನವಾಗಿ, ರಕ್ತ ಅಂದ್ರೆ ಕೆಂಪು ವರ್ಣವಾಗಿ ಕಾಣ್ತಾನೆ. ಅಂದ್ರೆ ತುಂಬಾ ಜನ ಈ ಬ್ಲಡ್ ಮೂನ್ ಅಂತ ಹೆದರ್ಕೊಳ್ತಾ ಇದ್ದಾರೆ. ಹೀಗಾಗಿ ಬ್ಲಡ್ ಅಂದ ತಕ್ಷಣ ರಕ್ತ ಅಂತ ಹೇಳಿ, ರಕ್ತ ಅಂದ್ರೆ ಕೆಂಪು ವರ್ಣ ಅಂತ ಹೇಳಿ ತಿಳ್ಕೋಬೇಕು. ಅದರ ಪರಿಣಾಮ ವ್ಯತಿರಿಕ್ತವಾಗಿದೆ. ಗ್ರಹಣದ ಎಲ್ಲ ಪರಿಣಾಮಗಳು ಬಹಳ ವ್ಯತಿರಿಕ್ತವಾಗಿ ಇರುವಂಥದ್ದು, ಬಹಳ ತೀಕ್ಷ್ಣವಾಗಿ ಇರತಕ್ಕಂಥದ್ದು ಅಂದ್ರೆ ದೇಶದ ಒಂದು ಸ್ಥಿತಿಯಲ್ಲಿ ನೋಡಿದಾಗ. ಹಾಗಾಗಿ ಅದನ್ನು ನೋಡ್ತಾ ಇದ್ದೀವಿ. ಯುದ್ಧ ಭೀತಿ ಆಗ್ಬೋದು, ಅಪಘಾತಗಳಾಗ್ಬೋದು, ಇವೆಲ್ಲ ನಾವು ಮತ್ತೆ ಕಲಹಗಳು, ಜಗಳ. ಯಾಕಂದ್ರೆ ಇದು ಆಗ್ತಕ್ಕಂಥದ್ದು ಬುಧನ ಮನೆಯಲ್ಲಿ ಮಿಥುನ ಲಗ್ನದಲ್ಲಿ ಆಗ್ತಾ ಇದೆ. ಬುಧ ಅಂತಕ್ಕಂಥದ್ದು
ಸಿದ್ಧಿಗೆ ಕಾರಕನಾಗಿರೋ ವಾಕ್ ಮನಸ್ಸಿಗೆ ಕಾರಕನಾಗಿರ್ತಕ್ಕಂಥವನು. ಹಾಗಾಗಿ ಮಾತಿನಲ್ಲಿ ಉಂಟಾಗಬಹುದಾಗಿರ್ತಕ್ಕಂಥದ್ದು ಇದು ಮನೆಗೂ ಬರ್ತದೆ, ಮನಕ್ಕೂ ಬರುತ್ತೆ, ಒಬ್ಬ ವ್ಯಕ್ತಿಗತವಾಗೂ ಬರುತ್ತೆ. ದೇಶದಿಂದ ಹಿಡಿದು ಮನೆಯವರೆಗೂ ಕೂಡ ಇವೆಲ್ಲ ಪರಿಣಾಮಗಳು ಬೀಳ್ತದೆ. ಅದಕ್ಕೆ ನಾವೆಲ್ಲ ಒಳಪಟ್ಟಿರ್ತೀವಿ. ದೇಶದಲ್ಲಿ ಪರಿಣಾಮವಾದಾಗ ಅದಕ್ಕೆ ಒಳಪಡ್ತೀವಿ, ಮನೆಯಲ್ಲಿ ಪರಿಣಾಮವಾದಾಗ ಅದಕ್ಕೆ ಒಳಪಡ್ತೀವಿ, ಹಾಗೆ ವ್ಯಕ್ತಿಗತವಾಗಿ ಪರಿಣಾಮವಾದಾಗ ನಾವೇ ಸ್ವತಃ ಒಳಪಡ್ತೀವಿ. ಹಾಗಾಗಿ ಇಷ್ಟು ಹಂತದಲ್ಲಿ ಗ್ರಹಣದ ಪರಿಣಾಮ ಇರ್ತದೆ. ದೇಶದಲ್ಲೂ ರಾಜಕೀಯದಲ್ಲೂ ಕೂಡ ಅದರ ಒಂದು ವ್ಯತ್ಯಾಸವನ್ನು ಮುಂದೆ ಕಾಣಬಹುದಾಗಿದೆ. ದೇಶದ ರಾಜಕೀಯದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ಅದನ್ನು ನಾವು ನೋಡಬಹುದಾಗಿದೆ. ಈಗಲೇ ಸ್ವಲ್ಪದ ಒಂದು ಕಾಣ್ತಾ ಇದ್ದೀವಿ, ಅದು ಕೂಡ ಅವಶ್ಯವಾಗಿ ಇದೆ. ಖಂಡಿತ ಗುರುಜಿ. ಈಗ ಪ್ರಕೃತಿ ಮೇಲೆ ಈ ರೀತಿ ಚಂದ್ರಗ್ರಹಣ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂದ್ರೆ ಮುಂದೆ ಈ ಪ್ರಕೃತಿ ವಿಕೋಪಗಳು ಹೆಚ್ಚಾಗುತ್ತಾ, ಹೇಗೆ? ವಿಶೇಷವಾಗಿ ಗ್ರಹಣ ಅಂತಕ್ಕಂಥದ್ದು ಪ್ರಕೃತಿಯ ಮೇಲೆ ವಿಶೇಷ ಪರಿಣಾಮ. ಏನಂತ ಹೇಳಿದ್ರೆ ಭೂಕಂಪಗಳಾಗುವಂಥದ್ದು, ಜಲ ಪ್ರಕೋಪಗಳಾಗುವಂಥದ್ದು, ಇವೆಲ್ಲ ನಾವು ಕಾಣ್ತಾ ಹೋಗ್ತೀವಿ. ಮತ್ತೆ ವಿಪರೀತ ಭೀಕರ ಬಿಸಿಲು, ಇಂದು ಕಾಣದಂತಹ ಬಿಸಿಲು ಬರುವಂಥದ್ದು, ಧಗೆ, ಶಕೆ, ಇದಕ್ಕೆ ನಾವು ದೈಹಿಕವಾಗಿ ಹೊಂದ್ಕೊಳ್ತಾ ಹೋಗ್ತೀವಿ, ಆದರೆ ಮಾನಸಿಕವಾಗಿ ನಾವು ತುಂಬಾ ಕುಗ್ತಾ ಹೋಗ್ತೀವಿ. ಕಾಯಿಲೆಗಳು ಹೆಚ್ಚಾಗ್ತದೆ. ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುವಂಥದ್ದು. ಈಗೆಲ್ಲ ನಾವು ಬೇರೆ ಬೇರೆ ಮೆಡಿಸಿನ್ಸ್ ಇತ್ಯಾದಿಗಳಿಗೆ ನಾವು ಅವಲಂಬಿತರಾಗ್ಬಿಟ್ಟಿದ್ದೀವಿ. ನಮ್ಮ ರೋಗ ನಿರೋಧಕ ಶಕ್ತಿಗಳ ಕೆಲಸ ಮಾಡ್ತಾ ಇಲ್ಲ. ಹೊರಗಡೆಯಿಂದ ಬರಬೇಕು, ಆಂಟಿಬಯೋಟಿಕ್ ಹೊರಗಡೆಯಿಂದ ತಗೋಬೇಕು, ಎಲ್ಲ ರೋಗ ನಿರೋಧಕ ಶಕ್ತಿಗಳ ಕುತ್ಕೊಂಡ್ಬಿಟ್ಟಿರ್ತಾರೆ. ಅದರ ಪರಿಣಾಮ ಇನ್ನೂ ಹೆಚ್ಚಾಗತ್ತೆ ಅಂತ. ಹಾಗಾಗಿ ರೋಗ ರುಜಿನಗಳಾಗುವಂಥದ್ದು, ಸಣ್ಣ ಒಂದು ಕಾಯಿಲೆ ಬಂದರೂ ಬೇಗ ವಾಸಿ ಆಗೋದಿಲ್ಲ, ಅದರ ಪರಿಣಾಮ ಇನ್ನೂ ಹೆಚ್ಚಾಗುವಂಥದ್ದು. ಆ ರೀತಿಯಾಗಿ ಈ ಗ್ರಹಣದ ದೋಷಗಳನ್ನು ನಾವು ಕಾಣಬಹುದು ಆರೋಗ್ಯ ಸ್ಥಿತಿಯಲ್ಲಿ. ಇನ್ನು ಪ್ರಾಕೃತಿಕವಾಗಿ ಗಿಡ ಮರಗಳಲ್ಲಿ ಅಂಶ ಕಮ್ಮಿ ಆಗುವಂಥದ್ದು, ಅಥವಾ ಬೆಳೆಗಳಲ್ಲಿ ನಾವು ದೋಷವನ್ನು ಕಾಣುವಂಥದ್ದು, ಅಡಿಕೆ ಮರಗಳಲ್ಲಿರ್ಬೋದು, ಬೇರೆ ಬೇರೆ ಪೌಷ್ಟಿಕತೆಯನ್ನು ಕಮ್ಮಿ ಆಗುವಂಥದ್ದು, ಇವೆಲ್ಲ ಬೆಳೆಗಳಲ್ಲಿ ಇತ್ಯಾದಿ. ಮತ್ತೆ ಜಾನುವಾರುಗಳಿಗೆ ವಿಶೇಷವಾಗಿ ಹಸು ಇತ್ಯಾದಿಗಳಲ್ಲಿ ವಿಶೇಷ ರೋಗಗಳನ್ನು ನಾವು ಕಾಯಿಲೆಗಳನ್ನು ನೋಡುವಂಥದ್ದು, ಮತ್ತೆ ಅದರ ಇಳುವಳಿ ಕಮ್ಮಿ ಆಗುವಂಥದ್ದು, ಅದೆಲ್ಲ ನಾವು ಈ ಗ್ರಹಣದ ಒಂದು ವ್ಯತಿರಿಕ್ತ ಪರಿಣಾಮ ಅಂತ ಹೇಳಿ ಭಾವಿಸ್ಬೋದು. ಒಟ್ಟಾರಾಗಿ ನೋಡುವಂಥದ್ದಾದರೆ ಗ್ರಹಣವನ್ನುವಂಥದ್ದು ದೇಶಕ್ಕೆ ಒಂದು ಆಪತ್ತಿನ ಸೂಚನೆಯನ್ನು ಕೊಡ್ತದೆ. ಇದು ಯಾವುದೇ ಹೆದರಿಸುವಂಥದ್ದಲ್ಲ, ಹಿಂದಿನಿಂದನೂ ಬಂದಿರುವಂಥದ್ದು. ಆದರೆ ನಾವು ಇಷ್ಟು ಗ್ರಹಣಗಳನ್ನು ನೋಡಿದ್ದೀವಿ ಈ ಒಂದು ವರ್ಷದಲ್ಲಿ. ನಾವು ವರ್ಷ ತಗೊಳ್ಳೋದು ಅಂತ ಹೇಳಿದ್ರೆ ಯುಗಾದಿಗೆಯಿಂದ ಯುಗಾದಿ ಆಯ್ತು, ಕ್ಯಾಲೆಂಡರ್ ಓಕೆ, ಆದರೂ ನಾವು ಇದರ ವಿಶ್ಲೇಷಣೆ ಮಾಡಬೇಕಾದ್ರೆ ಮುಂದೆ ಯುಗಾದಿ ಇನ್ನೇನು ಬಂತು, ಅಷ್ಟರೊಳಗೆ ನಾವು ಇಷ್ಟು ಗ್ರಹಣ ನೋಡ್ಬಿಟ್ಟಿದ್ದೀವಿ. ಹಾಗಾಗಿ ಅದರ ಪರಿಣಾಮವೂ ಕೂಡ ನೋಡಿದ್ದೀವಿ. ಇನ್ನೂ ಹೆಚ್ಚು ಆಗಬಾರ್ದು ಅನ್ನೋ ಉದ್ದೇಶದಿಂದನೇ, ಈ ಪರಿಣಾಮಗಳು ಹೆಚ್ಚಾಗಬಾರ್ದು ಅಂತ ಹೇಳಿ ಎಲ್ಲರಿಗೂ ನಾವು ಭಕ್ತಾದಿಗಳಲ್ಲಿ ಅಥವಾ ದೇಶದ ಜನತೆಗಳಲ್ಲಿ ನಾವು ಪ್ರಾರ್ಥನೆ ಮಾಡೋದೇನಪ್ಪ ಅಂತಂದರೆ ಆದಷ್ಟು ಧ್ಯಾನವನ್ನು ಮಾಡಿ, ಆದಷ್ಟು ದೇವತಾರಾಧನೆಯನ್ನು ಮಾಡಿ. ಇದೆಲ್ಲ ಮಾಡೋದ್ರಿಂದ ಪ್ರಕೃತಿಗೆ ನಮ್ಮ ಒಂದು ಶಕ್ತಿಯ ಒಂದು ಪ್ರಾರ್ಥನೆ ನಾವು ಕೊಡಬಹುದು. ಪ್ರಾರ್ಥನೆ ಮಾಡೋದ್ರಿಂದ ಒಗ್ಗಟ್ಟಿನಲ್ಲಿ ಬಲ ಇದೆ ಅಲ್ಲ. ಹಾಗಾಗಿ ಆ ಶಕ್ತಿಯುತವಾಗಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋದ್ರಿಂದ ಆ ದೋಷಗಳು ಅದು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಪ್ರಕೃತಿಯಲ್ಲೇ ಉಂಟಾಗ್ತದೆ. ಹಾಗಾಗಿ ಅದರ ಪರಿಣಾಮವನ್ನು ನಮ್ಮ ಎಲ್ಲ ಒಕ್ಕರಿಂದ ಪ್ರಾರ್ಥನೆಯಿಂದ ನಾವು ನಿವಾರಣೆ ಮಾಡ್ಕೊಳ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಗ್ರಹಣದಲ್ಲಿ ಬೇರೆ ಎಲ್ಲ ಚಿಂತನೆ ಬಿಡಿ, ಹೊರಗೆ ಹೋಗಬಾರ್ದು, ಆ ರೀತಿ ಎಲ್ಲ ಬೇರೆ ಬೇರೆ ಇದೆಲ್ಲ ಇದೆ. ಹಾಗಾಗಿ ಹೊರಗೆ ಹೋಗ್ಬೋದು ಅಂದರೆ ಆ ಸಮಯನ ಯಾಕೆ ಹೊರಗೆ ಹೋಗಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಆದಷ್ಟು ನಾವು ಆಧ್ಯಾತ್ಮಿಕ ಉಪಯೋಗಿಸ್ಕೊಳ್ಳಿ ಅಂತ. ಈ ಒಂದು 21 ನಿಮಿಷ ಏನಿದೆ, ಕೆಲವೊಂದು ಕಾಲದಲ್ಲಿ ದೀರ್ಘ ಗ್ರಹಣ ಬರ್ತದೆ, 1-1.5 ಗಂಟೆ ಕಾಲ ಗ್ರಹಣ ನಮಗೆ ನೋಡ್ಲಿಕ್ಕೆ ಕೂಡ ಸಿಗ್ತದೆ. ಆ ಸಮಯದಲ್ಲಿ ಅಂತಹ ಸಮಯ ಸಿಗೋದೇ ಕಷ್ಟ. ಅದನ್ನ ಯಾಕೆ ಹೊರಗಡೆ ನಾವು ಎಲ್ಲೋ ಹೋಗಿ ವೇಸ್ಟ್ ಮಾಡ್ಕೊಳ್ಬೇಕು? ಹಾಗಾಗಿ ಆ ಹಿನ್ನೆಲೆಯಲ್ಲಿ ಹೇಳಿರ್ಬೋದು ಅಷ್ಟೇ ಹೊರತು ಹೊರಗೆ ಹೋಗಿದ್ರೆ ತೊಂದರೆ ಆಗತ್ತೆ ಅನ್ನೋ ಉದ್ದೇಶದಲ್ಲ. ಹಾಗಾಗಿ ಹೊರಗಡೆ ತುಂಬಾ ಪ್ರಯಾಣ ಮಾಡುವಂಥದ್ದು ಆ ಸಮಯದಲ್ಲಿ ಕಮ್ಮಿ ಮಾಡಲಿ, ಅತಿರಿಕ್ತ ಪರಿಣಾಮ ಇರ್ತದೆ. ಹಾಗಾಗಿ ಅದನ್ನು ಈ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ನಮ್ಮ ಹಿಂದಿನವರು ಮಾಡಿಟ್ಟಿರ್ತಾರೆ. ಅದನ್ನು ಒಬ್ಬರ ಬಾಯಿಂದ ಬಂದು ಅದು ವ್ಯತಿರಿಕ್ತವಾಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿರ್ತಾರೆ. ಹಾಗಾಗಿ ಹೊರಗಡೆ ಹೋಗಬಾರ್ದು ಅನ್ನೋ ಉದ್ದೇಶ ಈ ಕಾರಣದಿಂದ ದೇವಸ್ಥಾನದಲ್ಲಿ ಅನುಷ್ಠಾನ ಮಾಡುವಂಥದ್ದು, ಮನೆಯಲ್ಲಿ ಅನುಷ್ಠಾನ ಮಾಡಿ, ಏನಾದರೂ ಜಪ ಮಾಡಿ, ಏನಾದರೂ ಓಂಕಾರ ಇದೆ ಅದನ್ನು ಜಪ ಮಾಡಿ. ಸರ್ವನಾದಮಯ ಶಕ್ತಿ ಅದು, ಅದರಲ್ಲಿ ಎಲ್ಲ ಶಕ್ತಿಗಳು ಇದ್ದಾವೆ, ಅದನ್ನು ಜಪ ಮಾಡಿ. ಹಾಗಾಗಿ ಇದೊಂದು ಆಧ್ಯಾತ್ಮಿಕ ಚಿಂತನೆಗೆ ಒಳ್ಳೆಯ ಸ್ಥಿತಿ ಗ್ರಹಣ. ಅದನ್ನು ಕಳ್ಕೋಬಾರ್ದು ಅಷ್ಟೇ. ನಾವು ಅದರ ಹೆಚ್ಚಿನ ಶಕ್ತಿಯನ್ನು ನಾವು ತಗೊಳ್ಬೇಕು. ನಮ್ಮ ಚಕ್ರಗಳು ಅಂತಹ ಶಕ್ತಿಗಳಿಗೋಸ್ಕರ ಕಾಯ್ತಾ ಇರ್ತವೆ. ಚಕ್ರಗಳ ಬಗ್ಗೆ ಗೊತ್ತಿದೆ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ, ಎಲ್ಲ ಚಕ್ರಗಳು ಆ ಒಂದು ಸ್ಥಿತಿಗೆ ಕಾಯ್ತಾ ಇರ್ತವೆ. ಅಂತ ಶಕ್ತಿಯನ್ನು ಬಂದ ತಕ್ಷಣ ಅವು ಹೀರ್ಕೊಳ್ತವೆ. ಭೂಮಿಯಿಂದ ಬರ್ತಕ್ಕಂಥ ಶಕ್ತಿ,
ವಿಶ್ವ ಚೈತನ್ಯದಿಂದ ಬರ್ತಕ್ಕಂಥ ಶಕ್ತಿ. ನಾವು ಯಾವುದೇ ಒಂದು ಶಕ್ತಿಯ ಒಂದು ಪ್ರದೇಶಕ್ಕೆ ಹೋದಾಗ ಎಲ್ಲ ಚಕ್ರಗಳು ಆಕ್ಟಿವೇಟ್ ಆಗಿ ಆ ಶಕ್ತಿಯನ್ನು ತನ್ನ ಕಡೆಗೆ ಸೆಳ್ಕೊಳ್ಳೋಕೆ ಶುರು ಮಾಡ್ತವೆ. ಅದು ನಮಗೆ ಗೊತ್ತಿಲ್ಲದೆ ಆಗ್ತಕ್ಕಂಥ ಕ್ರಿಯೆ. ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಅಥವಾ ಯಾವುದೋ ಒಂದು ಆಧ್ಯಾತ್ಮಿಕ ಶಕ್ತಿ ಇರುವ ಕೇಂದ್ರಕ್ಕೆ ಹೋದಾಗ ನಮ್ಮ ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ. ಎಲ್ಲೇ ಇರುವಂತಹ ಉಲ್ಲಾಸ, ವೈಬ್ರೇಷನ್. ಆಗ ಶಕ್ತಿಗಳ ಆ ನರನಾಡಿಗಳೆಲ್ಲ ಚೈತನ್ಯಗೊಳ್ಳುತ್ತವೆ. ನಮ್ಮ ಆರ ಪ್ರಭಾವಲಯ ಶುದ್ಧವಾಗುತ್ತೆ, ಅದರ ವಿಸ್ತೀರ್ಣ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಆ ಶಕ್ತಿಗಳನ್ನು ಉಪಯೋಗಿಸುವಂತಹ ಒಂದು ಸಮಯ, ಅದನ್ನು ಯಾಕೆ ಹಾಳು ಮಾಡ್ಕೋಬೇಕು, ಆಧ್ಯಾತ್ಮವಾಗಿ ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂತೇಳಿ ಈ ಉದ್ದೇಶದಿಂದ ಕೆಲವೊಂದು ಕಟ್ಟುಪಾಡುಗಳನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ಹೌದು, ಖಂಡಿತ ಗುರುಜಿ. ಇನ್ನು ಈ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಯಾವ ರೀತಿ ಜಾಗೃತಿಯನ್ನು ವಹಿಸಬೇಕು ಅಂತ? ಅದರ ಕಿರಣಗಳು ಗರ್ಭಿಣಿಗೆ ಬೀಳಬಾರ್ದು ಅನ್ನುವಂಥದ್ದು ಒಂದು ರೀತಿಯ ಒಂದು ಮೌಢ್ಯತೆ ಅನ್ನೋದಕ್ಕಿಂತ ಅದನ್ನು ನಮ್ಮ ಹಿರಿಯರು ಮಾಡಿಕೊಂಡಿರ್ತಕ್ಕಂಥ ಒಂದು ಕಟ್ಟುಪಾಡುಗಳಲ್ಲಿ ಹೇಳಬಹುದು. ಈಗ ಹೇಗೆ ಎಕ್ಸ್ರೇ ರೂಮಿಗೆ ಬೇರೆಯವ್ರನ್ನ ಬಿಡೋದಿಲ್ಲ ಅಲ್ವಾ, ಯಾಕೆ ಅಂತ ಯೋಚನೆ ಬೀಳಬಾರ್ದು ಅಂತ. ಅದೇ ರೀತಿಯಾಗಿ ಗರ್ಭಿಣಿಯರಿಗೂ ಎಕ್ಸ್ರೇ ನಿಷಿದ್ಧ ಇದೆ ಅಲ್ವಾ. ಅದೇ ರೀತಿಯ ಕಿರಣಗಳು ಹೊರಹೊಮ್ಮತಾ ಇರ್ತದೆ. ಹಾಗಾಗಿ ಮನೆ ಒಳಗೆ ಬರೋದಿಲ್ಲ ಅಂತ, ಆದರೆ ಅದರ ಪ್ರಭಾವ ಕಮ್ಮಿ ಆಗುತ್ತೆ. ಮನೆ ಒಳಗಿದ್ದಾಗ ಅದರ ಪ್ರಭಾವ ಬೀಳುವಂಥದ್ದು ಕಮ್ಮಿ ಆಗುತ್ತೆ. ಅದರ ಅಡ್ಡ ಪರಿಣಾಮಗಳು, ಅವರು ಕೂಡ ಜಪ ಮಾಡ್ಬೋದು, ಅವರು ಕೂಡ ಧ್ಯಾನ ಮಾಡ್ಬೋದು. ಹಾಗಾಗಿ ನೇರವಾಗಿ ನಿಂತುಕೊಂಡು ಆ ಕಿರಣಗಳಿಗೆ ಇದು ಮಾಡೋಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ಇದ್ದು ಆ ಸಮಯದಲ್ಲಿ ಯಾಕೆ ಹೊರಗೆ ಬರಬೇಕು, ಆ ಸಮಯದಲ್ಲೇ ಬರ್ತೀವಿ ಅನ್ನೋಕ್ಕೆ ಯಾಕೆ ಮಾಡಬೇಕು. ಈಗ ತುಂಬ ಬಿಸಿಲಿದ್ದಾಗಲೂ ಮತ್ತೆ ಸಂಧಿ ಕಾಲದಲ್ಲಿ ಗರ್ಭಿಣಿಯನ್ನು ಹೊರಗೆ ಹೋಗಬೇಡಿ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಸೂರ್ಯ ಮುಳುಗುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಮಯದಲ್ಲಿ ಹಿರಿಯರು ಹೇಳ್ತಾರೆ, ಈ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಹೋಗೋದು ಬೇಡ ಅಂತ ಹೇಳ್ತಾರೆ. ಅದೆಲ್ಲ ಆಧ್ಯಾತ್ಮಿಕ ಒಳ್ಳೆ ರೀತಿಯಲ್ಲಿ ಹೇಳುವಂಥದ್ದು, ಅಂದರೆ ವ್ಯತಿರಿಕ್ತ ಪರಿಣಾಮಗಳು. ಹೀಗೆ ಈ ರೀತಿಯಲ್ಲೂ ಗರ್ಭಿಣಿಯರು ಆದಷ್ಟು ಒಳಗೆ ಇದ್ದು, ಮನೆ ಒಳಗೆ ಇದ್ದು ದೇವತಾ ಧ್ಯಾನ, ಅವ್ರಿಗೆ ಆಗಿರತಕ್ಕಂಥ ಯಾವುದೋ ಒಂದು ಪುಸ್ತಕ ಓದುವಂಥದ್ದು ಅಥವಾ ವಿಷ್ಣು ಸಹಸ್ರನಾಮ ಇವೆಲ್ಲವನ್ನ ಮಾಡೋದ್ರಿಂದ ಹುಟ್ಟುವಂತಹ ಮಗುವು ಕೂಡ ಅದರ ಒಂದು ಆಧ್ಯಾತ್ಮಿಕ ರೀತಿಯ ಶಕ್ತಿ ಉಂಟಾಗ್ತದೆ, ಅದನ್ನು ತಗೊಳ್ಳುವಂಥ ಶಕ್ತಿ ಬರ್ತದೆ. ಆಯ್ತಾ, ಚಕ್ರವ್ಯೂಹದ ಕಥೆ ಕೇಳಿದ್ದೀವಿ, ಅಭಿಮನ್ಯುವಿನ ಕಥೆ ಕೇಳಿದ್ದೀವಿ. ಅದೆಲ್ಲ ನೋಡಿದಾಗ ಆ ರೀತಿ ಇರೋದು ಬಹಳ ಒಳ್ಳೆಯದು ಅಂತೇಳಿ. ಇದನ್ನ ಮೂಢನಂಬಿಕೆ ಮೂಢನಂಬಿಕೆಗಳಲ್ಲಿ ತುಲನೆ ಮಾಡುವಂಥದ್ದು ಅಲ್ಲ, ಹಿರಿಯರು ಹೇಳಿರೋದು ಮಾರ್ಗ, ಅದನ್ನು ಮಾಡೋದು ಒಳ್ಳೆಯದು ಅಂತೇಳಿ. ಖಂಡಿತ ಗುರುಜಿ, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಗುರುಜಿ, ಇನ್ನು ನಾಳೆ ನಡೆಯುವಂತಹ ಗ್ರಹಣ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ, ಮೊದಲಿಗೆ ಮೇಷ ರಾಶಿಯ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಖಂಡಿತ ಈ ಒಂದು ಫಲಾಫಲಗಳು ಹೇಗೆ ಅಂತ ಹೇಳಿದ್ರೆ, ಜನರಲ್ ಆಗಿ ಇರುವಂಥ ಫಲಗಳು ಅವರವರ ಜಾತಕದ ಅನುಗುಣವಾಗಿ, ಅವರವರ ಲಗ್ನದ ಅನುಗುಣವಾಗಿ ಇದನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಹೀಗೆ ಜನರಲ್ ಆಗಿ ಮೇಷರಾಶಿಯವರಿಗೆ ಹೇಗಿದೆ ಅಂತ ಹೇಳಿ ನೋಡೋಣ. ವಿಶೇಷವಾಗಿ ಈ ಒಂದು ಗ್ರಹಣ ಸಿಂಹರಾಶಿಯಲ್ಲಿ ನಡೀತಾ ಇದೆ. ಉಭಾ ನಕ್ಷತ್ರ ಸಿಂಹರಾಶಿಯಲ್ಲಿ ಪ್ರಾರಂಭವಾಗ್ತದೆ, ಅದೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರುತ್ತದೆ. ಹಾಗಾಗಿ ಷಷ್ಟಾಷ್ಟಕ ದ್ವಾದಶ, 6ನೇ ಮನೆ, 8ನೇ ಮನೆ, 12ನೇ ಮನೆ ಇವೆಲ್ಲ ರಂಧ್ರಸ್ಥಾನಗಳು ಅಂತ ಕರೀತಾರೆ ಜಾತಕರಿಗೆ, ಜ್ಯೋತಿಷ ರೀತಿಯಲ್ಲಿ. ಎಲ್ಲ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಭಯ ಬೀಳುವಂಥ ಸ್ಥಿತಿಯಲ್ಲಿ ಆಗ್ಬಿಟ್ಟಿದೆ ಫಲಾಫಲಗಳೆಲ್ಲ ನೋಡಿದಾಗ. ಹಾಗಾಗಿ ಇದನ್ನೆಲ್ಲ ನಮ್ಮ ಜಾತಕ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದಾಗ ಮಾತ್ರ ಇದು ಒಂದು ಫಲಗಳು ಸಿಗ್ತದೆ. ಇದು ಗೋಚಾರ ರೀತಿಯಲ್ಲೂ ಇದೆ. ಇದನ್ನು ಆವಾಗಲೇ ಹೇಳಿದಾಗ ದೇಶದಿಂದ ಹಿಡಿದು ಒಬ್ಬ ಮನುಷ್ಯನ ಮನಸ್ಸಿನವರೆಗೂ ಕೂಡ ಇದರ ಪ್ರಭಾವ, ವ್ಯತಿರಿಕ್ತ ಪರಿಣಾಮಗಳು, ಶುಭಾಶುಭ ಫಲಗಳು ಬರ್ತದೆ ಅಂತೇಳಿ. ಹಾಗಾಗಿ ಒಂದಿಷ್ಟು ಅದರ ಪರಿಣಾಮವನ್ನು ನೋಡಿದಾಗ ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಕುಜ ಆಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ಮೇಷರಾಶಿಯವರಿಗೆ ಮಿಶ್ರ ಫಲನೇ ಹೇಳಬೇಕಾಗ್ತದೆ. ಅಷ್ಟಾಗಿ ಒಳ್ಳೆ ಫಲ ಇಲ್ಲ, 2 ಶುಭಾಶುಭ ಫಲಗಳು ಸ್ವಲ್ಪ ಇದೆ. ಏನಾದರೂ ಕೆಲಸಗಳು ನಿಂತು ಹೋಗಿದರೆ ಅದರ ಕೆಲಸ ಒಂದು ಮುಂದುವರಿಯುವಂಥದ್ದಾಗ್ತದೆ. ಅನಂತರ ದಶಮಾದಲ್ಲಿರೋದ್ರಿಂದ ಏನಾಗುತ್ತೆ, ಅಷ್ಟಮ ಭಾವ ಕುಜ ಇರೋದ್ರಿಂದ ಏನಾಗುತ್ತೆ, ರಕ್ತದ ಒಂದು ದೋಷಗಳು ಬರುತ್ತದ್ದು ಆಗುವಂಥದ್ದಾಗುತ್ತೆ. ಆಮೇಲೆ ಯಾವುದಾದ್ರೂ ಒಂದು ಹಣ ಇತ್ಯಾದಿಗಳು ಬರಬೇಕಾದ್ರೆ ಈ ಒಂದು ಫಲದಿಂದ ಅವರಿಗೆ ವಾಪಸ್ ಸಿಗ್ತದೆ ಆಗ್ತದೆ. ಮುಂದೆ ತಂದೆಯವರಿಂದ ಲಾಭ ಆಗುವಂಥದ್ದು, ಅವರಿಗೆ ಆಶೀರ್ವಾದ, ಅವರೊಂದು ಸಪೋರ್ಟ್ ಅದರ ಕೆಲಸಕ್ಕೆ, ಅದೆಲ್ಲ ಈಗ ಇಷ್ಟೊಂದು ದಿವಸ ಇಲ್ಲದೇ ಇದ್ರೂ ಕೂಡ ಆಯ್ತಪ್ಪ ಈಗ ಮಾಡಿಕೊಡ್ತೇನೆ ಅನ್ನೋ ಒಂದು ಅಭಯ ಹಸ್ತ ಕೊಡುವಂಥದ್ದಾಗೋದು ಇವೆಲ್ಲ ಆಗುತ್ತೆ. ಅನಂತರ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರ ಆಗುವಂಥದ್ದು ಅದರ ಒಂದು ವಿಷಯಕ್ಕೆ, ಆ ರೀತಿಯಾಗಿ ಮೇಷರಾಶಿಯವರಾಗುತ್ತೆ. ಆಮೇಲೆ ಮದುವೆಯ ಪ್ರಯತ್ನಗಳಲ್ಲಿ
ಅಷ್ಟಾಗಿ ಫಲ ಇಲ್ಲದೇ ಇದ್ರೂ ಕೂಡ ಈಗ ಅದರ ಒಂದು ಮುಂದುವರಿಕೆ ಇದೆಲ್ಲ ಮೇಷರಾಶಿಯವರಿಗೆ, ಮತ್ತು ಸ್ವಲ್ಪ ಧನಾಗಮ ಆಗುವಂಥದ್ದು, ಇದೆಲ್ಲ ಮೇಷರಾಶಿಯವರಿಗೆ ಒಂದು ಶುಭ ಫಲಗಳು ಎರಡು ಮಿಶ್ರದಾಯಕವಾಗಿ ಇದೆ ಅಂತ ಹೇಳಿ ನಾವು ನೋಡ್ಬೋದು. ಖಂಡಿತ ಗುರುಜಿ. ಇನ್ನು ವೃಷಭ ರಾಶಿಯ ಫಲಾಫಲಗಳ ಬಗ್ಗೆ ತಿಳಿಸಿ. ಲಗ್ನಾಧಿಪತಿ ಶುಕ್ರ ವೃಷಭಕ್ಕೆ ರಾಶ್ಯಾಧಿಪತಿ ಶುಕ್ರನಾಗಿರ್ತಾನೆ, ಏಕಾದಶದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ. ಆದರೂ ಕೂಡ ವೃಷಭ ರಾಶಿಯವರಿಗೆ ದೋಷಕಾರಕನಾಗಿರ್ತಾನೆ. ಈ ಗ್ರಹಣ ಫಲ ಅಷ್ಟಾಗಿ ಒಳ್ಳೆಯದಿಲ್ಲ ಅಂತ ಹೇಳ್ತಕ್ಕಂಥದ್ದು. ನಂತರ ಹಣದ ಕೊರತೆ ಸ್ವಲ್ಪ ಕಾಣ್ತಾ ಹೋಗುತ್ತೆ ಹಣದಲ್ಲಿ, ಮತ್ತು ಅನಿರೀಕ್ಷಿತ ಖರ್ಚು ಆಗುವಂಥದ್ದು, ಗೊತ್ತಿರೋದಿಲ್ಲ, ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥದ್ದು, ಯಾರಿಗೂ ಮಾತು ಕೊಡುವಂಥದ್ದು, ಆ ಥರದೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬಹುದು. ಮತ್ತು ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು ಆಗ್ಬೋದು, ಅದರ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗ್ತದೆ. ಮತ್ತು ಆಹಾರ ವಿಹಾರದಲ್ಲಿ ಸ್ವಲ್ಪ ಗಮನವನ್ನು ಕೊಡಬೇಕಾಗ್ತದೆ. ಅನಂತರ ಮಕ್ಕಳಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣಬಹುದು. ವೃಷಭ ರಾಶಿಯವರ ಮಕ್ಕಳಲ್ಲಿ ಅವರಿಂದ ಸ್ವಲ್ಪ ಅನುಕೂಲ ಇದೆ. ಆ ರೀತಿಗಳಲ್ಲಿ ಮದುವೆ ಪ್ರಯತ್ನಗಳು ಲಭ್ಯವಾಗ್ತದೆ. ಮತ್ತು ಸ್ವಲ್ಪ ಅಡೆತಡೆಗಳು ಕೆಲಸಗಳಲ್ಲಿ, ಆ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಏನೋ ಸ್ವಲ್ಪ ತಡೆ ಆಗ್ತದೆ. ಹಾಗಾಗಿ ಈ ಒಂದು ಫಲದಿಂದ ಆ ಅಡೆತಡೆಗಳು ನಿವಾರಣೆ ಆಗಬೇಕು. ಅದಕ್ಕೋಸ್ಕರ ದೇವಿಯ ಆರಾಧನೆ ಮತ್ತು ಓಂ ನಮಃ ಶಿವಾಯ ಒಂದು ಪಂಚಾಕ್ಷರಿ ಮಂತ್ರವನ್ನು ಈ ಗ್ರಹಣ ಕಾಲದಲ್ಲಿ ಜಪ ಮಾಡೋದ್ರಿಂದ ಈ ದೋಷಗಳು ನಿವಾರಣೆ ಆಗ್ತದೆ. ಖಂಡಿತ ಗುರುಜಿ. ಇನ್ನು ಮಿಥುನ ರಾಶಿಯ ಫಲ ಹೇಗಿದೆ ಅಂತ? ಇದರ ಸ್ವಲ್ಪ ಶುಭ ಫಲ ಇದೆ. ಹಾಗಾಗಿ ಲಗ್ನದಲ್ಲಿ ರಾಶಿಯಲ್ಲಿ ಗುರು ಇದ್ದಾನೆ. ನಿರಂತರದಲ್ಲಿ ಬುಧ ನವಮದಲ್ಲಿರೋದ್ರಿಂದ ಗುರುವಿಗೆ ಮತ್ತು ಆ ಒಂದು ರಾಶಿಯವರಿಗೆ ಮನಸ್ಸಿನಲ್ಲಿ ಸ್ವಲ್ಪ ಬೇಸರದ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲಪ್ಪ ಅಂಥೇಳಿ ಮನೋವ್ಯಾಧಿವಾಗುವಂಥದ್ದು, ಮಾನಸಿಕವಾಗಿ ಖಿನ್ನತೆ ಇರುವಂಥದ್ದು ಆಗ್ಬೋದು. ಅನಂತರ ಅದರಲ್ಲಿ ಮತ್ತೆ ಏನಾಗುತ್ತೆ, ಯಾವುದೋ ಕೆಲಸಗಳು ನಿಂತೋಗಿದೆ ಇದೆಲ್ಲ ಸ್ವಲ್ಪ ಪ್ರಾರಂಭವಾಗಿ ಶುರುವಾಗ್ತದೆ. ಮತ್ತು ಶತ್ರುಗಳ ನಿವಾರಣೆ ಆಗ್ತದೆ ಮಿಥುನ ರಾಶಿಯವರಿಗೆ. ಮತ್ತು ಎಲ್ಲಿ ಅವಮಾನ ಇತ್ಯಾದಿಗಳಾಗಿತ್ತು ಅಲ್ಲಿ ಸನ್ಮಾನ ಆಗುವಂಥದ್ದಾಗತ್ತೆ. ಈ ರೀತಿಯಾಗಿ ಶುಭ ಫಲಗಳನ್ನು, ಮತ್ತು ವಿಶೇಷವಾಗಿ ಈ ಸಿನಿಮಾ ರಂಗದಲ್ಲಿ ಇರುವಂಥವರಿಗೆ ಒಳ್ಳೆಯ ಫಲಗಳು ಮಿಥುನ ರಾಶಿಯಲ್ಲಿದ್ದವರಿಗೆ, ಮತ್ತು ಕಲಾ ಇತ್ಯಾದಿಗಳಿರೋರಿಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಅನುಕೂಲ ಇದೆ. ಹಾಗಾಗಿ ಅವರು ವಿಷ್ಣುವಿನ ಆರಾಧನೆ, ಮಹಾವಿಷ್ಣವೇ ನಮಃ ಅಥವಾ ಶ್ರೀಕೃಷ್ಣಾಯ ನಮಃ ಈ ಜಪಗಳನ್ನು ಮಾಡೋದ್ರಿಂದ ಈ ದೋಷ ಫಲಗಳನ್ನು ನಿವಾರಣೆ ಮಾಡಿಕೊಳ್ಬಹುದು. ಖಂಡಿತ ಗುರುಜಿ. ಇನ್ನು ಕಟಕ ರಾಶಿಯ ಫಲಗಳು ಹೇಗಿದೆ ಅಂತ? ಕರ್ಕಾಟಕ ರಾಶಿಯವರಿಗೆ ಇದು ಕೂಡ ಮಿಶ್ರ ಫಲ, ಎರಡು ಶುಭಾಶುಭ ಫಲಗಳಿದೆ. ಸ್ವಲ್ಪ ಹೆಚ್ಚಿನ ಜಾಗೃತೆ ವಹಿಸಬೇಕು ಆರೋಗ್ಯ ವಿಚಾರದಲ್ಲಿ. ಅನಂತರ ಹಲ್ಲಿನ ಸಮಸ್ಯೆಗಳು ಬರುವಂಥದ್ದಾಗ್ಬೋದು, ಮತ್ತು ಕಣ್ಣಿನ ಸಮಸ್ಯೆಗಳು ಬರುವಂಥದ್ದಾಗ್ಬೋದು. ಮತ್ತು ಬುಧನ ಒಂದು ಸಮಸ್ಯೆಯಿಂದ ಅವರಿಗೆ ವಾಕ್ ಚಾತುರ್ಯ, ಮಾತು ಕೊಡುವಂಥದ್ದಲ್ಲಿ ಬಹಳ ನಿಗವಾಗಿರಬೇಕು, ಬಹಳ ಗಮನ ಇಟ್ಟು ಮಾತು ಕೊಡುವಂಥದ್ದು, ಅಥವಾ ಯಾವುದೋ ಒಂದು ಸೈನ್ ಮಾಡುವಂಥದ್ದಾಗ್ಬೋದು, ಅದೆಲ್ಲ ಪಾರ್ಟ್ನರ್ಶಿಪ್ ಮಾಡುವಂಥದ್ದಾಗ್ಬೋದು, ಅದರ ಕಡೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ತಾಯಿಯ ಒಂದು ಆರೋಗ್ಯದ ಬಗ್ಗೆ ಗಮನ ಇರಬೇಕು. ತಂದೆಯಿಂದ ಅವರಿಗೆ ಅನುಕೂಲ ಕೂಡ ಇದೆ, ಮತ್ತು ಬಂಧು ಮಿತ್ರರಿಂದ ಸ್ವಲ್ಪ ಅನುಕೂಲ ಇದೆ. ಆದರೆ ಏನೇ ಇದ್ರೂ ಕೂಡ ಒಂದು ಚಿಂತೆಯಿಂದ ಇವರು ಹೊರಗೆ ಬರೋದಿಲ್ಲ. ಈ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ನಾವು ನೋಡಬಹುದು. ಖಂಡಿತ ಗುರುಜಿ. ಇನ್ನು ಸಿಂಹ ರಾಶಿಯ ಫಲಗಳ ಬಗ್ಗೆ ತಿಳಿಸಿ. ವಿಶೇಷವಾಗಿ ಸಿಂಹರಾಶಿಗೆ ಈ ರೀತಿಯಾಗಿ ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ಹೆಚ್ಚಿನ ಒಂದು ದೋಷ ಸಿಂಹರಾಶಿಯ ಒಂದು ರಾಶಿಗೆ ಬರ್ತದೆ. ಹಣದಲ್ಲಿ ಸ್ವಲ್ಪ ಏರುಪೇರತೆ ಇರುವಂಥದ್ದು, ದಂಪತಿಗಳಲ್ಲಿ ಸ್ವಲ್ಪ ವೈಮನಸ್ಸೆ ಇರುವಂಥದ್ದು, ಇವೆಲ್ಲ ದೋಷಗಳಿದ್ದರೂ ಕೂಡ ಅದಕ್ಕೆಲ್ಲ ಪರಿಹಾರ ಮಾರ್ಗ ಇದೆ ನಮ್ಮ ಜ್ಯೋತಿಷದಲ್ಲಿ. ದೇವತಾ ಆರಾಧನೆಯನ್ನು ಮಾಡುವಂಥದ್ದು, ಓಂ ನಮಃ ಶಿವಾಯ ಶಿವ ಪಂಚಾಕ್ಷರಿ ಜಪವನ್ನು ಮಾಡುವಂಥದ್ದು, ಇವೆಲ್ಲ ಮಾಡೋದ್ರಿಂದ ಆರೋಗ್ಯದಲ್ಲಿ ಏರ್ಪೇರು ಇರುವಂಥದ್ದು. ಆಮೇಲೆ ಏನೋ ಈ ರೀತಿಯಾಗಿ ದೋಷಗಳಿದ್ದರೂ ಕೂಡ ಒಂದು ಹೊಸ ಮಾರ್ಗ ಕಾಣುತ್ತೆ. ಇಲ್ಲಪ್ಪ ನಾನು ಹೀಗೆ ಹೋದರೆ ಇಲ್ಲಿ ನಾನು ಚೇತರಿಸ್ಕೊಳ್ಳಬಹುದು ಅನ್ನೋದನ್ನ ಸಿಂಹರಾಶಿಯರು ಇವೆಲ್ಲ 3 ತಿಂಗಳುಗಳ ಕಾಲ ಈ ಫಲಾಫಲಗಳು, ಶುಭ ಫಲಗಳು ಅಥವಾ ಅಶುಭ ಫಲಗಳು ಅವ್ರನ್ನ ಕಾಡ್ತಾ ಹೋಗ್ತದೆ. ಹಾಗಾಗಿ ಶ್ರೀರಾಮ ಮಂತ್ರ ಜಪ ಮಾಡೋದ್ರಿಂದ ಈ ದೋಷಗಳಿಂದ ನಿವಾರಣೆ ಮಾಡಿಕೊಳ್ಳಬಹುದು. ಖಂಡಿತ ಗುರುಜಿ. ಇನ್ನು ಕನ್ಯಾ ರಾಶಿಯ ಫಲಗಳ ಬಗ್ಗೆ ತಿಳಿಸಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ದೋಷಕಾರಿಯಾಗೇ ಇದೆ. ಅನಂತರಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಮತ್ತು ಹೊಟ್ಟೆಯಲ್ಲಿ ಅಜೀರ್ಣ ಸಮಸ್ಯೆ ಆಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು. ಆಮೇಲೆ ಎಷ್ಟೇ ದುಡ್ಡಿದ್ರೂ ಕೂಡ ನಮಗೆ ದುಡ್ಡು ಕಾಣ್ತಾ ಇದ್ದರೂ ಅದು ವ್ಯತಿರಿಕ್ತವಾಗಿ ಖರ್ಚಾಗುವಂಥದ್ದಾಗ್ಬೋದು. ಇವೆಲ್ಲ ಈ ಒಂದು ಕನ್ಯಾ ರಾಶಿಯವರಿಗೆ ನೋಡ್ಬೋದು. ಹಾಗೆ ಮದುವೆ ಪ್ರಯತ್ನಗಳನ್ನು ಇವರು ಮಾಡಿದ್ರೆ ಈಗ ಸಫಲವಾಗ್ತದೆ, ಮಿಶ್ರ ಫಲಗಳು. ದಾಂಪತ್ಯದಲ್ಲಿ ಏನೋ ಸ್ವಲ್ಪ ವಿರಸ ಇದ್ದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅನುಕೂಲವಾಗುವಂಥದ್ದು, ಈ ಒಂದು ಗ್ರಹಣ ಫಲದಿಂದ ಅನುಕೂಲವಾಗುವಂಥದ್ದು ಇದೆಲ್ಲವೂ ಕೂಡ. ಆಮೇಲೆ ಗಣಪತಿ ಆರಾಧನೆಯನ್ನು ಇವರು ಮಾಡೋದ್ರಿಂದ ಈ ದೋಷಗಳು ನಿವಾರಣೆ ಮಾಡ್ಕೊಳ್ಬಹುದು. ಖಂಡಿತ ಗುರುಜಿ. ಇನ್ನು ಕನ್ಯಾ ರಾಶಿಯ ಫಲಗಳ ಬಗ್ಗೆ ತಿಳಿಸಿ. ಕನ್ಯಾ ರಾಶಿಯು ಕೂಡ ದೋಷಕಾರಕವಾಗ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ಆರೋಗ್ಯದಲ್ಲಿ ಎಲ್ಲ ರಾಶಿಯವರಿಗೂ ಕೂಡ ಇದರ ಫಲವೇ ಇದ್ದೇ ಇರ್ತದೆ. ಅನಂತರ ದಾಂಪತ್ಯದಲ್ಲಿ ಏರುಪೇರಾಗುವಂಥದ್ದಾಗ್ಬೋದು, ಮತ್ತು ಉದ್ಯಮಿಗಳಿಗೆ ಸ್ವಲ್ಪ ವ್ಯವಹಾರದಲ್ಲಿ ಅನುಕೂಲ ಇದೆ, ಆಯಿತಾ.
ಆನಂತರ ಮಾತು ಕೊಡಬೇಕಾದ್ರೆ, ಯಾರ ಜೊತೆ ಇಲ್ಲಿ ಸೇರಿ ವ್ಯವಹಾರವನ್ನು ಮಾಡಬೇಕಾದ್ರೆ ಇವೆಲ್ಲವೂ ಕೂಡ ಬಹಳ ದೋಷಯುಕ್ತವಾಗಿರ್ತದೆ. ಅದರ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಮತ್ತು ಓಡಾಡುವ ಸಂದರ್ಭದಲ್ಲಿ ಅಪಘಾತಗಳು ಇತ್ಯಾದಿಗಳಲ್ಲಿ ಸ್ವಲ್ಪ ಗಮನವನ್ನು ಹೆಚ್ಚು ಕೊಟ್ಟು ಅದಕ್ಕೆ ರಕ್ಷಣೆಯನ್ನು ಶಿರಸ್ಥಾನ ಇತ್ಯಾದಿಗಳನ್ನು ಧರಿಸಿ ಹೋಗೋದ್ರಿಂದ ಅದರ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ಖಂಡಿತ ಗುರುಜಿ. ಇನ್ನು ತುಲಾ ರಾಶಿಗೆ ಹೇಗಿದೆ ಈ ಒಂದು ಗ್ರಹಣದ ಎಫೆಕ್ಟ್ ಅಂತ? ಇದರಲ್ಲೂ ಕೂಡ ತುಲಾರಾಶಿಯರ ಗರ್ಭಿಣಿಯರಿಗೆ ಸ್ವಲ್ಪ ಇದರ ಪ್ರಭಾವ ಹೆಚ್ಚಿರ್ತದೆ. ಸೋಂಕಾಗುವಂಥದ್ದಾಗ್ಬೋದು, ಅನಂತರ ಮನೋವ್ಯಾಧಿಗಳು ಆಗುವಂಥದ್ದಾಗ್ಬೋದು. ಆಮೇಲೆ ಮಕ್ಕಳ ಬಗ್ಗೆ ಬಹಳ ಚಿಂತನೆ ಬಹಳ ಹೆಚ್ಚಾಗುವಂಥದ್ದು, ಮಕ್ಕಳಿಂದ ಕೆಲವೊಂದು ಆರೋಪ ಬರುವಂಥದ್ದು, ಇದೆಲ್ಲ ಸ್ವಲ್ಪ ತೊಂದರೆ ಆಗ್ತದೆ. ಆನಂತರ ಕೃಷ್ಣಾಯ ನಮಃ, ಓಂ ನಮೋ ಭಗವತೆ ಕೃಷ್ಣಾಯ ನಮಃ ಅಂತ ಹೇಳಿ ಕೃಷ್ಣನ ಆರಾಧನೆ ಮಾಡೋದ್ರಿಂದ ಈ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ಆಮೇಲೆ ಹೆಚ್ಚಿನ ಸುಖ ಕಂಡ್ರೂ ಕೂಡ, ಅಂದರೆ ಸುಖ ಕಾಣ್ತಾ ಇರುತ್ತೆ, ಅದನ್ನು ಅನುಭವಿಸುವ ಶಕ್ತಿ ಇವ್ರಿಗೆ ಇರೋದಿಲ್ಲ ಆ ರೀತಿ. ಮತ್ತೆ ಕಾಲುಗಳಿಗೆ ಏಟಾಗುವಂಥದ್ದು, ಇವೆಲ್ಲ ದೋಷಗಳನ್ನು ಖಂಡಿತ ಗುರುಜಿ. ಇನ್ನು ವೃಶ್ಚಿಕ ರಾಶಿಯ ಫಲ ಹೇಗಿದೆ ಅಂತ? ವೃಶ್ಚಿಕದಲ್ಲಿ ನೌಕರಿಯಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣಬಹುದು ಇವರಿಗೆ. ಮತ್ತು ವಿದೇಶದಲ್ಲಿರಿಗೆ ಸ್ವಲ್ಪ ಆಚೆ ಈಚೆ ಆಗುತ್ತೆ. ಫಾರಿನ್ ಇರತಕ್ಕಂಥವ್ರಿಗೆ ಕೆಲಸದಲ್ಲಿ ಏರುಪೇರಾಗುವಂಥದ್ದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಬರೋದು, ಅಲ್ಲೇ ಇರೋದು, ಆ ರೀತಿಯ ಸಮಸ್ಯೆಗಳು ದೋಷಗಳು ವೃಶ್ಚಿಕ ರಾಶಿಯಲ್ಲಿ ಉಂಟಾಗ್ತಕ್ಕಂಥದ್ದು. ಅನಂತರ ಬೇಗ ಇನ್ಫೆಕ್ಷನ್ ಆಗುವಂಥದ್ದು, ಇವೆಲ್ಲ ವೃಶ್ಚಿಕ ರಾಶಿಯವರಿಗೆ. ಅನಂತರ ಅಪಘಾತಗಳಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು, ಈ ರೀತಿಯಾಗಿ ವಿಶ್ಲೇಷಣೆಯನ್ನು ಮಾಡಬಹುದು. ಆಮೇಲೆ ಓಂ ನಮಃ ಶಿವಾಯ ಜಪವನ್ನು ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಪಡಿಬಹುದು. ಖಂಡಿತ ಗುರುಜಿ. ಇನ್ನು ಧನುರಾಶಿಯ ಫಲಗಳ ಬಗ್ಗೆ ತಿಳಿಸಿ. ಧನಸ್ಸು ಗುರು ಅಧಿಪತಿಯಾಗಿರ್ತಾನೆ. ಯಾವುದಾದ್ರು ಕೆಲಸ ನಿಂತೋಗಿದ್ರೆ ಅದಕ್ಕೆ ಈಗ ಚಾಲನೆ ಸಿಗ್ತದೆ ಗುರುವಿನ ಅನುಗ್ರಹದಿಂದ. ಮದುವೆ ಕೆಲಸಗಳು ಮುಂದೆ ಹೋಗುವಂಥದ್ದಾಗ್ಬೋದು. ಆಮೇಲೆ ಸ್ವಲ್ಪ ಸಂಬಂಧದಲ್ಲಿ ಬಿರುಕುಂಟಾಗ್ತದೆ. ಒಡ ಹುಟ್ಟಿದವರಲ್ಲಿ, ಬಂಧು ಬಾಂಧವರಲ್ಲಿ ಏನೋ ಮಾತಾಡಿ ಅವರಲ್ಲಿ ಸಂಬಂಧಗಳಲ್ಲಿ ಬಿರುಕುಂಟಾಗುವಂಥದ್ದಾಗ್ಬೋದು. ಅನಂತರ ತಂಗಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು, ಅವರ ಕಡೆ ಗಮನ ಕೊಡಬೇಕಾಗ್ತದೆ. ಅನಂತರ ಸ್ವಲ್ಪ ಹೊಸ ವಾಹನಗಳನ್ನು ತಗೊಳ್ಳುವಂಥದ್ದಿದ್ದರೆ ಈ ಕಾಲದಲ್ಲಿ ಅದು ಸಫಲವಾಗುತ್ತೆ ಅಂಥೇಳಿ. ಆಮೇಲೆ ಮಹಾವಿಷ್ಣುವಿನ ಆರಾಧನೆಯಿಂದ, ವಿಷ್ಣು ಸಹಸ್ರನಾಮ ಆರಾಧನೆಯಿಂದ ಈ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಖಂಡಿತ ಗುರುಜಿ. ಇನ್ನು ಮಕರ ರಾಶಿಯ ಫಲಗಳ ಬಗ್ಗೆ ತಿಳಿಸಿ. ಶನಿ ಅಧಿಪತಿಯಾಗಿರ್ತಕ್ಕಂಥದ್ದು. ಮನೆಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ, ಅಂದರೆ ಹೊಸದಾಗಿ ಮನೆ ತೊಗೊಳ್ಬೇಕು ಅಥವಾ ಬಾಡಿಗೆ ಮನೆಗೆ ಬೇರೆ ಕಡೆ ಹೋಗಬೇಕು, ಆ ಥರದಲ್ಲಿ ಸೈಟು ಇತ್ಯಾದಿಗಳು ತೊಗೊಳ್ತಾ ಇದ್ರೆ ಇದು ಒಳ್ಳೆಯ ಸಮಯ ಅಂತೇಳಿ ಹೇಳ್ಬೋದು. ಅನಂತರ ಮಕ್ಕಳ ವಿದೇಶದಲ್ಲಿ ಅವರಿಗೆ ಒಳ್ಳೆಯ ಫಲ ಸಿಗ್ತದೆ, ಅದು ಸಂತೋಷದಾಯಕ, ಅವರ ರಿಸಲ್ಟ್ ಇರ್ಬೋದು, ಅದೆಲ್ಲ ಒಳ್ಳೆಯ ರೀತಿಯಾಗಿ ಬರುವಂಥದ್ದಾಗ್ಬೋದು. ಆಮೇಲೆ ಪತಿ ಪತ್ನಿಯಲ್ಲಿ ಸ್ವಲ್ಪ ವಿರಸ ಉಂಟಾಗ್ತಕ್ಕಂಥದ್ದಾಗ್ಬೋದು. ಮಾತುಗಳಲ್ಲಿ ಸ್ವಲ್ಪ ನಿಗಾವನ್ನಿಟ್ಟರೆ, ಅದರ ಬಗ್ಗೆ ಗಮನವನ್ನು ಕೊಟ್ಟರೆ ಚೆನ್ನಾಗ್ತದೆ. ಸಣ್ಣ ಪುಟ್ಟ ಕಣ್ಣಿನ ಸಮಸ್ಯೆಗಳು, ಆಮೇಲೆ ಸ್ವಲ್ಪ ಶತ್ರುತ್ವ ಆಗುವಂಥದ್ದು, ಇವರ ಕಡೆಯಲ್ಲಿ ಅವರ ಕೆಲಸ ಕಾರ್ಯಗಳಲ್ಲಿ ವಿರೋಧಿಗಳು ಉಂಟಾಗುವಂಥದ್ದಾಗ್ಬೋದು. ಅದಕ್ಕೆ ವಿರೋಧವನ್ನು ಉಂಟು ಮಾಡುವಂಥದ್ದು, ಇವರ ನಿರ್ಧಾರಕ್ಕೆ ವಿರೋಧವನ್ನು ಉಂಟು ಮಾಡುವಂಥದ್ದಾಗ್ಬೋದು, ಅದೆಲ್ಲ ಆಗತ್ತೆ. ಆನಂತರ ಶಿವನ ಜಪ ಮಾಡೋದ್ರಿಂದ ಈ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು. ಖಂಡಿತ ಗುರುಜಿ. ಇನ್ನು ಕುಂಭ ರಾಶಿಯ ಫಲಗಳ ಬಗ್ಗೆ ತಿಳಿಸ್ಕೊಡಿ. ಇದಕ್ಕೂ ಕೂಡ ಶನಿ ಅಧಿಪತಿಯಾಗಿರ್ತಾನೆ. ಹೆಚ್ಚಿನ ಜಾಗ್ರತೆ ಮಾತುಕತೆಯಲ್ಲೇ ಬೇಕು, ಆಯಿತಾ. ಹಾಗಾಗಿ ತಾಳ್ಮೆ ಇರಬೇಕು, ತುಂಬ ದುಡುಕಬಾರ್ದು. ಯಾವುದೇ ನಿರ್ಧಾರವನ್ನು ಯಾರಿಗೋ ಒಂದು ಮಾತು ಕೊಟ್ಬಿಡ್ತೀನಿ, ನಾನು ಇದ್ದೀನಿ ಅಂತೇಳಿ ಸೈನ್ ಹಾಕ್ಕೊಡುವಂಥದ್ದು, ಅದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆಯನ್ನು ಬಹಳ 10 ಸಲ ಯೋಚನೆ ಮಾಡಿ ಮಾಡುವಂಥದ್ದಾಗ್ಬೋದು. ತುಂಬ ಖುಷಿಯಲ್ಲಿ ನಾನು ಮಾತು ಕೊಟ್ಬಿಡ್ತೀನಿ ಅಂತೇಳಿ ಮಾತು ಕೊಡುವಂಥದ್ದಾಗ್ಬೋದು. ಪೇಚಿಗೆ ಸಿಕ್ಕಾಕೊಳ್ಳುವಂಥದ್ದು, ಯಾವುದೋ ಮಾತಾಡಿ ಪೇಚಿಗೆ ಸಿಕ್ಕಾಕೊಳ್ಳುವಂಥದ್ದಾಗ್ಬೋದು. ಕೆಲವೊಂದು ಕಡೆ ಅವಮಾನಕ್ಕೆ ಗುರಿಯಾಗುವಂಥದ್ದಾಗ್ಬೋದು. ಇವೆಲ್ಲ ಮತ್ತು ನೌಕರಿಯಲ್ಲಿ ತುಂಬ ಒತ್ತಡದ ಒಂದು ಪರಿಸ್ಥಿತಿ ಇರುವಂಥದ್ದಾಗ್ಬೋದು. ಇವಾಗ ಕೆಲಸನೇ ಬಿಟ್ಬಿಡೋಣಪ್ಪ, ಬೇಡ ನನಗೆ ಆಗ್ತಾ ಇಲ್ಲ, ಆ ಸ್ಥಿತಿಯಲ್ಲಿ ಆಗುವಂಥದ್ದು ಕುಂಭರಾಶಿಯವರಿಗೆ ಆಗುವಂಥದ್ದು. ಅನಂತರ ಹಣಕಾಸು ಯಾವುದಾದ್ರು ನಿಂತಿದ್ದಿದ್ರೆ, ಯಾರು ಸಾಲ ಕೊಟ್ಟಿದ್ದೇ ಇದ್ದಿದ್ರೆ ಅದು ಈ ಸಮಯದಲ್ಲಿ ಈ ಒಂದು ಫಲದಿಂದ ಅವರಿಗೆ ಲಭ್ಯವಾಗ್ತದೆ ಅಂಥೇಳಿ ಹೇಳ್ಬೋದು. ಇದರಲ್ಲಿ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡೋದ್ರಿಂದ ಅವರಿಗೆ ಆ ದೋಷಗಳು ನಿವಾರಣೆ ಆಗ್ತದೆ, ಇನ್ನು ಫಲ ಹೆಚ್ಚಾಗ್ತದೆ. ಖಂಡಿತ ಗುರುಜಿ. ಇನ್ನು ಕೊನೆಯದಾಗಿ ಮೀನರಾಶಿಯ ಫಲಗಳ ಬಗ್ಗೆ ತಿಳಿಸಿ. ಗುರು ಅಧಿಪತಿಯಾಗಿರ್ತಕ್ಕಂತಹ ಮೀನರಾಶಿ ತಾಯಿಯ ಯೋಗಕ್ಷೇಮದಲ್ಲಿ ಒಳ್ಳೆಯ ಫಲವನ್ನು, ಮೀನರಾಶಿಯವರ ತಾಯಿಯವರಿಗೆ ಆರೋಗ್ಯದಲ್ಲಿ ತೊಂದರೆ ಇದ್ದರೆ ಈ ಒಂದು ದೋಷ ನಿವಾರಣೆ ಆಗ್ತದೆ. ಒಳ್ಳೆಯ ಏರ್ಪೇರುಗಳಿದ್ದು ಸಮನಾಗಿ ಅವರ ಆರೋಗ್ಯ ಸ್ಥಿತಿಯಲ್ಲಿ ಏರಿಕೆ ಕಂಡು ಬರ್ತದೆ. ಆನಂತರ ಮಕ್ಕಳ ಒಂದು ಚಿಂತೆ ಇರಬಹುದು, ಮಕ್ಕಳಾಗಲಿಲ್ಲದೇ ಇದ್ದು ಒಂದು ಚಿಂತೆ ಆಗಿರ್ತಕ್ಕಂಥ ಮಕ್ಕಳಲ್ಲಿ ಅವರ ಒಂದು ಭವಿಷ್ಯದ ಚಿಂತೆ, ಈ ಥರ ಆಗ್ತದೆ ಅಥವಾ ಅವನ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಳ್ಳೋಂಥದ್ದಾಗ್ಬೋದು. ಆ ರೀತಿಯಾಗಿ ಆ ದೋಷಗಳು ಉಂಟಾಗ್ತದೆ. ಮತ್ತು ಪತಿ ಪತ್ನಿಗಳಲ್ಲಿ ಇದು ಕೂಡ ವಿರಸ ಅವರಲ್ಲಿ, ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಮತ್ತು ಕೆಲವೊಂದು ಸಂಧಿಗಳಲ್ಲಿ ಸಂಧಿವಾತ
ಆಗುವಂಥದ್ದು ಮತ್ತು ಕೆಲವೊಂದು ಹುಣ್ಣುಗಳಾಗುವಂಥದ್ದು ಇವೆಲ್ಲ ಮತ್ತು ಚರ್ಮದಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗುವಂಥದ್ದು ನಾವು ನೋಡ್ಬೋದು. ಅನಂತರ ಒಡ ಹುಟ್ಟಿದವರಲ್ಲಿ ಯೋಗಕ್ಷೇಮಕ್ಕೆ ಅವರವರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥದ್ದು, ಅದು ಆಸ್ತಿ ವಿಚಾರದಲ್ಲಿ ತೊಂದರೆ ಆಗುವಂಥದ್ದು, ಕೋರ್ಟು ಕಚೇರಿ ಇತ್ಯಾದಿಗಳು, ಆ ರೀತಿಯಾಗಿ ಅವರಿಗೆ ದೋಷಗಳಿದೆ. ಹಾಗಾಗಿ ಇವರಿಗೆ ನವಗ್ರಹಗಳ ಆರಾಧನೆ, ನವಗ್ರಹ ಪೂಜೆಯನ್ನು ಧಾನ್ಯಗಳ ಮೂಲಕ ಎಲ್ಲ ಗ್ರಹಗಳಿಗೆ ಪೂಜೆ ಮಾಡಿ ವಿಶೇಷವಾಗಿ ಚಂದ್ರನಿಗೆ ಆರಾಧನೆ ಮಾಡೋದ್ರಿಂದ ಈ ದೋಷಗಳಿಂದ ಮುಕ್ತರಾಗ್ಬೋದು ಅಂತ ಹೇಳಿ ದ್ವಾದಶ ರಾಶಿಗಳ ಫಲವನ್ನು ನಾವು ನೋಡಿದ್ವಿ. ಖಂಡಿತ ಗುರುಜಿ. ಈಗ ನಾಳೆ ನಡೀತಾ ಇರುವಂಥದ್ದು ಇದು ಕೇತುಗ್ರಸ್ತ ಚಂದ್ರಗ್ರಹಣ. ಈಗ ನಾವು ಈ ಹಿಂದೆ ನೋಡಿದ್ವಿ ರಾಹುಗ್ರಸ್ತ, ಕೇತುಗ್ರಸ್ತ ಅಂತೆಲ್ಲ. ಏನಿದು ರಾಹುಗ್ರಸ್ತ ಚಂದ್ರಗ್ರಹಣ ಅಂದ್ರೇನು, ಜೊತೆಗೆ ಕೇತುಗ್ರಸ್ತ ಚಂದ್ರಗ್ರಹಣ ಅಂದರೆ ಏನು ಅಂತ? ಗೋಚಾರದಲ್ಲಿ ಎಲ್ಲ ಗ್ರಹಗಳು ತನ್ನ ಕಕ್ಷೆಯಲ್ಲಿ ಮತ್ತು ಸೂರ್ಯನ ಸುತ್ತ ಇರ್ತವೆ. ಅದಕ್ಕೆ ಒಂದಿಷ್ಟು ಕಾಲಗಳಿದ್ದಾವೆ. ರಾಹುಕೇತುಗಳು 180 ಡಿಗ್ರಿಲಿ ಇರ್ತಾರೆ, ಸಮಸಪ್ತಮದಲ್ಲಿರ್ತಾರೆ. ಇವನ ಮನೆಯಿಂದ 7ನೇ ಮನೆಯಲ್ಲಿ ಕೇತು, ರಾಹು ಮನೆಯಿಂದ 7ನೇ ಮನೆಯಲ್ಲಿ ಕೇತು ಇರ್ತಾನೆ 180 ಡಿಗ್ರಿ ಸಮಸಪ್ತಮದಲ್ಲಿ ಅಂತೇಳಿ. ಅವರು ಸೂರ್ಯ ಅಥವಾ ಚಂದ್ರ ಆಯಾ ಕೇತುವಿನ ಸ್ಥಾನಕ್ಕೆ ಬಂದಾಗ, ಚಂದ್ರ ಈಗ ಕೇತುವಿನ ಸ್ಥಾನದಲ್ಲಿ ಇದ್ದಾನೆ, ಹಾಗಾಗಿ ಕೇತುಗ್ರಸ್ತ ಚಂದ್ರಗ್ರಹಣ. ರಾಹುವಿನ ಮನೆಯಲ್ಲಿದ್ದಾಗ ರಾಹು ಬಂದಾಗ ರಾಹುಗ್ರಸ್ತ ಆಗ್ತದೆ. ರಾಹುಗ್ರಸ್ತ ಅಂತ ಹೇಳಿದ್ರೆ ರಾಹು ಬಂದವರನ್ನು ಮುಚ್ತಾನೆ. ರಾಹುಕೇತುಗಳು ಛಾಯಾಗ್ರಹಗಳು. ಎಲ್ಲ ಗ್ರಹಗಳಿಗೂ ತನ್ನದೇ ಆಗಿರ್ತಕ್ಕಂಥ ಸ್ಥಾನ ಇದೆ. ಸೂರ್ಯಾದಿ ಗ್ರಹಗಳಿಗೆ ಏನು 7 ಗ್ರಹಗಳಿದೆ, ಅದಕ್ಕೆಲ್ಲ ಒಂದೊಂದು ಮನೆ ಇದೆ. ರಾಶಿಗಳಲ್ಲಿ ಅವರವರು ಅಧಿಪತಿ ಇದ್ದಾರೆ. ರಾಹುಕೇತುಗಳಿಗೆ ಛಾಯಾಗ್ರಹಗಳು, ಇವರಿಗೆ ಸ್ಥಾನ ಇಲ್ಲ, ಅಂದರೆ ನೆರಳಿನ ಆಟವನ್ನು ಆಡ್ತಾರೆ ಇವರು. ಈಗ ನೋಡಿ, ನೆರಳು ಅನ್ನೋದು ಎಷ್ಟು ನಮಗೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ ಅಂತ ಹೇಳಿದ್ರೆ, ಉದಾಹರಣೆಗೆ ಕರೆಂಟ್ ಹೋದಾಗ ಒಂದು ವ್ಯವಸ್ಥೆ ಸ್ವಲ್ಪ ವ್ಯತ್ಯಾಸ ಆದರೂ ತಡ್ಕೊಳ್ಳೋಕ್ಕಾಗೋದಿಲ್ಲ. ಮನೆಯಲ್ಲಿ ಕರೆಂಟ್ ಹೋದಾಗ ನಾವು ಅಲ್ಲವಲ್ಲ ಕಲ್ಲವೋ ಆಗ್ತದೆ, ಸ್ವಲ್ಪ ಮನಸ್ಸು ವಿಚಲಿತವಾಗ್ತದೆ. ಆಮೇಲೆ ಅದೊಂದು ದೀಪ ಹಚ್ಚಿದಾಗ ನಮ್ಮ ನೆರಳೆ ನಮಗೆ ವಿಚಿತ್ರವಾಗಿ ಕಾಣುವಂಥದ್ದು, ಸ್ವಲ್ಪ ಹೆದರ್ಕೊಳ್ಳುವಂಥದ್ದು. ಹಾಗೆ ಇದು ಕೂಡ. ಹಾಗಾಗಿ ಆ ಒಂದು ರೇಖೆಯಲ್ಲಿ ಕೇತುವಿನ ಪ್ರಭಾವದಿಂದ, ಛಾಯೆಯಿಂದ ಬರುವಂತಹ ಒಂದು ಗ್ರಹಣಕ್ಕೆ ಕೇತುವಿನ ಛಾಯೆಯಿಂದ ಈ ಗ್ರಹಗಳು ಸೂರ್ಯ ಆಗ್ಬೋದು ಅಥವಾ ಚಂದ್ರ ಆಗ್ಬೋದು, ಅವುಗಳಿಂದ ಮುಚ್ಚಲ್ಪಡ್ತವೆ. ಹಾಗಾಗಿ ಕೇತುಗ್ರಸ್ತ ಚಂದ್ರಗ್ರಹಣ, ರಾಹುಗ್ರಸ್ತ ಸೂರ್ಯಗ್ರಹಣ ಅಂತ ಹೇಳಿ ಹೇಳುವಂಥದ್ದು. ಅದರ ಒಂದು ಮೈಲಿಗೆಯ ನಿವಾರಣೆಗೋಸ್ಕರ, ಅಂದರೆ ಅವರು ಏನು ಪ್ರಾಕೃತಿಕವಾಗಿ ಕೆಲಸ ಮಾಡ್ತಿರ್ತಾರೆ, ಆ ಪ್ರಾಕೃತಿಕವಾಗಿ ಆಗುವಂಥ ಕೆಲಸಕ್ಕೆ ಅಡೆತಡೆ ಆಗ್ತದೆ ಒಂದಷ್ಟು ನಿಮಿಷ. ಆ ನಿಮಿಷನೇ ಎಷ್ಟೊಂದು ಪರಿಣಾಮ ಬೀಳ್ತದೆ. ಪ್ರಕೃತಿಯಲ್ಲಿ ಪ್ರಾಣಿಗಳಿಗೆ ಗೊತ್ತಾಗುತ್ತೆ, ಅವುಗಳು ಯಾವುದು ಹೊರಗೆ ಬರೋದಿಲ್ಲ, ಅವುಗಳ ಒಂದು ರೀತಿನೇ ಬೇರೆ ಆಗಿರ್ತದೆ. ಪ್ರಕೃತಿಗಳ ವಿಚಾರವನ್ನು ನಾವು ಇಲ್ಲಿ ನಮಗೆ ಕಾಣೋದಿಲ್ಲ. ಬೆಂಗಳೂರು ಸಿಟಿಯಲ್ಲಿ ಸ್ವಲ್ಪ ಹಳ್ಳಿ ಕಡೆ, ಸ್ವಲ್ಪ ಮಲೆನಾಡು ಕಡೆ, ಆ ಕಡೆ ಎಲ್ಲ ಹೋದ್ರೆ ಆ ಪ್ರಕೃತಿ ಆಗುವಂಥ ಬದಲಾವಣೆ ನಾವು ನೋಡ್ತೀವಿ. ಜಾನುವಾರುಗಳಲ್ಲಿ ಅಥವಾ ಮನೆಯಲ್ಲಿರ್ತಕ್ಕಂತಹ ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ ಮಂಕಾಗಿರುವಂಥದ್ದು, ಆ ಪ್ರಕೃತಿಯಿಂದ ಬರುವಂತಹ ಸಹಜ ಕ್ರಿಯೆ ನಿಂತೋಗುತ್ತಲ್ಲ, ಮತ್ತೆ ಅವೆಲ್ಲ ವಾಪಸ್ಸು ಆ ಗ್ರಹಣ ಬಿಟ್ಟ ಮೇಲೆ ಎಲ್ಲ ಚೈತನ್ಯವಾಗಿರ್ತವೆ. ಅದು ನಮಗೆ ಗೊತ್ತಾಗಿಲ್ಲ, ಪ್ರಾಣಿಗಳಿಗೆ ಗೊತ್ತುವಂಥ ಶಕ್ತಿ ಅದಕ್ಕೆ ಬಹಳ ಇದೆ. ಯಾವುದೇ ಒಂದು ಅವಘಡವನ್ನ ಪ್ರಾಣಿಗಳು ಗುರುತಿಸ್ತವೆ. ಭೂಕಂಪ ಇದೆಲ್ಲ ಗೊತ್ತಾಗ್ತದೆ. ಹಾಗಾಗಿ ಗ್ರಹಣದ ಪರಿಣಾಮ ಕೂಡ ಅವ ಮೇಲೆ ಹೆಚ್ಚಾಗಿ ಬೀಳ್ತವೆ, ಪ್ರಕೃತಿ ಮೇಲೆ ಹೆಚ್ಚಾಗಿ ಬೀಳ್ತವೆ. ಖಂಡಿತ ಗುರುಜಿ, ನೀವು ಆಗ್ಲೇ ಹೇಳಿದ್ರಿ, ಅಂದ್ರೆ ಈ ಗ್ರಹಣದ ಸಂದರ್ಭದಲ್ಲಿ ದರ್ಬೆಯನ್ನ ನಾವು ಬಳಸಬೇಕು ಅಂತ. ಈ ದರ್ಬೆಯ ಮಹತ್ವ ಏನು ಅಂತ? ದೇವದಾನವರ ಒಂದು ಸಂದರ್ಭದಲ್ಲಿ ಸಮುದ್ರ ಮಥನ ಆಗುತ್ತೆ ಅಲ್ವಾ? ಸಮುದ್ರ ಮಥನವಾದಾಗ ದೇವತೆಯರ ಒಂದು ಕಡೆ, ದಾನವರು ರಾಕ್ಷಸರ ಒಂದು ಕಡೆ ವಾಸುಕಿಯ ಬಾಲ ಮತ್ತು ಹೆಡೆಯನ್ನು ಇಟ್ಕೊಂಡು ಮಂದರ ಪರ್ವತವನ್ನ ಕಡುಗೋಲಿನಲ್ಲಿ ಇಟ್ಟು ಕಡಿತಾ ಹೋಗ್ತಾರೆ. ಆಗ ಎಲ್ಲ ಕೂಡ ಬರ್ತದೆ, ಕಲ್ಪವೃಕ್ಷ, ಉಚ್ಛ್ರೇಷವಸು, ಕುದುರೆ ಎಲ್ಲವೂ ಬಂದಾಗ ಕೊನೆಯಲ್ಲಿ ವಿಷನೂ ಕೂಡ ಬರ್ತದೆ. ಆನಂತರ ಅಮೃತವನ್ನ ಇಟ್ಕೊಂಡು ಧನ್ವಂತರಿ ಬರ್ತಾನೆ. ಓಂ ನಮೋ ಭಗವತೆ ಧನ್ವಂತರೆಯ ಅಮೃತ ಕಲಶಹಸ್ತಾಯ ಸರ್ವಾಮಜ ವಿನಾಶನಾಯ ತ್ರೈಲೋಕ್ಯನಾಥಾಯ ವಿಷ್ಣವೇ ಸಹ. ಆ ಧನ್ವಂತರಿ ಬಂದಾಗ ಅದಕ್ಕೆ ಇಬ್ಬರಿಗೂ, ರಾಕ್ಷಸರಿಗೂ ದೇವತೆಗಳಿಗೂ, ರಾಕ್ಷಸರದನ್ನು ತಗೊಳ್ಬೇಕು ಅಂತೇಳಿ ಆಗ ವಿಷ್ಣು ಮೋಹಿನಿ ಅವತಾರವನ್ನು ತಾಳ್ತಾನೆ. ಆ ಕತೆ ಗೊತ್ತಿದೆ ನಿಮಗೆ. ಆನಂತರ ಏನಾಗುತ್ತೆ, ದೇವತೆಗಳು ಆ ಇದನ್ನು ತಗೊಂಡು ಹೋಗ್ಬೇಕಾದ್ರೆ, ಅಥವಾ ರಾಹು ಏನ್ ಮಾಡ್ತಾನೆ, ಆ ಅಮೃತವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಾಗ ವಿಷ್ಣುವಿಗೆ ಗೊತ್ತಾಗ್ತದೆ. ಹಾಗಾಗಿ ತನ್ನ ಚಕ್ರದಿಂದ ಅವನ ಶಿರವನ್ನು ತೆಗಿತಾನೆ. ಹಾಗಾಗಿ ಅವನಿಗೆ ಸರ್ಪದ ಒಂದು ಸ್ಥಿತಿ. ಆ ಸಂದರ್ಭದಲ್ಲಿ ತಗೊಂಡು ಹೋಗುವ ಸಂದರ್ಭದಲ್ಲಿ ಆ ಅಮೃತ ಬಿಂದುಗಳು ದರ್ಬೆ ಮೇಲೆ ಬೀಳ್ತದೆ. ಹಾಗಾಗಿ ಅಮೃತತ್ವ ಆ ದರ್ಬೆಯಲ್ಲಿ ಇದೆ. ಅದು ನೋಡಿರ್ತಕ್ಕಂತಹ ಸರ್ಪ ಅದನ್ನು ತಗೊಳ್ಳಕ್ಕೆ ಬರುತ್ತೆ. ದರ್ಬೆ ಹರಿತವಾಗಿರ್ತಕ್ಕಂಥ ಬಹಳ ಶಾರ್ಪ್ ಇರುತ್ತೆ ದರ್ಬೆ, ಕೈ ಕುಯ್ದೋಗುತ್ತೆ. ಅದನ್ನ ತಗೊಳಕ್ ಬಂದಾಗ ಆ ನಾಲಿಗೆ 2 ಸೀಳೋಗುತ್ತೆ ಹಾವಿಗೆ.
ಅದಕ್ಕೆ ಎರಡು ನಾಲಿಗೆ ಅಂತ ಹೇಳಿ. ಆ ರೀತಿಯಾಗಿ ಒಂದು ಪುರಾಣದಲ್ಲಿ ಕಥೆ ಇದೆ. ಹಾಗಾಗಿ ಅಮೃತತ್ವದ ಒಂದು ಸಿದ್ಧಿ ಇದೆ, ಅಮೃತತ್ವದ ಒಂದು ಅಂಶ ಇದೆ ಆ ದರ್ಬೆಯಲ್ಲಿ. ಹಾಗಾಗಿ ಎಲ್ಲ ಪೂಜಾ ಕಾರ್ಯಗಳು, ಅಪರ ಕಾರ್ಯಗಳು, ಎಲ್ಲ ಕಡೆಯಲ್ಲೂ ಪೂರ್ವ ಅಪರ ಕಾರ್ಯಗಳಲ್ಲಿ ದರ್ಬೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ವವನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಹಾಗಾಗಿ ದರ್ಬೆಯಲ್ಲಿ ಆ ಶಕ್ತಿ ಇದೆ. ಹಿಂದೆ ಮಹಾಭಾರತದಲ್ಲಿ ನೋಡ್ಬೋದು, ಪಾಂಡವರು ಕೌರವರು ಸಣ್ಣ ಮಕ್ಕಳಿದ್ದಾಗ ಆಟ ಆಡ್ತಿರ್ತಾರೆ. ಆಗ ಒಂದು ಬಾವಿಯಲ್ಲಿ ಬಾಲು ಬಿದ್ದು ಹೋಗ್ತದೆ. ದ್ರೋಣಾಚಾರ್ಯರು ಆಗ ಬರ್ತಾರೆ. ದರ್ಬೆಯ ಹಗ್ಗವನ್ನು ಮಾಡಿ ಅಭಿಮಂತ್ರಿಸಿ, ಆ ದರ್ಬೆಯ ಹಗ್ಗವನ್ನು ಮಾಡಿ ಆ ಬಾಲನ ಒಂದು ಚೆಂಡನ್ನು ತೆಕ್ಕೊಡ್ತಾರೆ. ಅಂದ್ರೆ ದರ್ಬೆಗೆ ಒಂದು ಅಭಿಮಂತ್ರಣೆ ಮಾಡಿ ಆ ಶಕ್ತಿಯನ್ನ, ಅಂದ್ರೆ ಯೂನಿವರ್ಸಲ್ ಪವರ್, ವಿಶ್ವ ಚೈತನ್ಯ ಶಕ್ತಿಯನ್ನ ತನ್ನ ಕಡೆಗೆ ಎಳ್ಕೊಳ್ಳುವಂತಹ ಒಂದು ಶಕ್ತಿ ಆ ದರ್ಬೆಗಿದೆ. ಹಾಗಾಗಿ ದರ್ಬೆಯನ್ನು ಇಡೋದ್ರಿಂದ ಈ ಗ್ರಹಣ ಕಾಲದಲ್ಲಿ ಅದರಲ್ಲಿ ಬರುವಂತಹ ಪರಿಣಾಮಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕ ಶಕ್ತಿ ದರ್ಬೆಯಲ್ಲಿರೋದ್ರಿಂದ ದರ್ಬೆಯನ್ನು ಅವಶ್ಯವಾಗಿ ಬಳಸಲೇಬೇಕು. ಪೂಜೆಯಲ್ಲಿ ಬಳಸ್ತೀವಿ, ಹಾಗಾಗಿ ಇದರಲ್ಲಿ ಬಳಸೋದ್ರಿಂದ ಏನೂ ತಪ್ಪಿಲ್ಲ, ಹಾಗೆ ಬಳಸಲೇಬೇಕು. ಮತ್ತೆ ದರ್ಬೆ ಸಿಗದೆ ಇದ್ರೆ ಗರಿಕೆಗೂ ಕೂಡ ಅಷ್ಟೇ ಶಕ್ತಿ ಇದೆ. ಗರಿಕೆಯಲ್ಲೂ ಅಮೃತ ಇದೆ. ಹಾಗಾಗಿ ದೂರ್ವಾ ರಸವನ್ನು ನಾವು ತಗೊಳ್ತೀವಿ. ಯಾವುದು ಬೇಡ, ಉದಾಹರಣೆಗೆ ನಾಯಿ ಏನನ್ನು ತಿಂದು ಅಜೀರ್ಣವಾದಾಗ ಗರಿಕೆಯ ಕುಡಿಯನ್ನು ತಿಂತದೆ ಗೊತ್ತಾ, ತಿಂದ್ಬಿಟ್ಟು ಎಲ್ಲ ಕಕ್ಕಿ ವಾಂತಿ ಮಾಡ್ತಾರೆ. ಅಂದ್ರೆ ಗರಿಕೆಯಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಹೇಳಿ ಗರಿಕೆಯನ್ನು ಕೂಡ ಹಾಕ್ಬೋದು. ಖಂಡಿತ ಗುರುಜಿ. ಇನ್ನು ನಾಳೆ ಈ ಒಂದು ಗ್ರಹಣದ ಸಮಯದಲ್ಲಿ ದೇವಸ್ಥಾನಗಳು ಓಪನ್ ಇರೋದಿಲ್ವಾ, ಹೇಗೆ? ಕೆಲವೊಂದು ನಾವಾಗಲೇ ಹೇಳಿದ ಹಾಗೆ ಕೆಲವೊಂದು ಋಷಿ ಪ್ರಣೀತವಾಗಿರ್ತಕ್ಕಂತಹ ಉದ್ಭವ ಸ್ವಯಂಭೂ ಆಗಿರ್ತಕ್ಕಂತಹ ದೇವಸ್ಥಾನಗಳಲ್ಲಿ ಕೆಲವೊಂದು ಆಗಮ ರೀತ್ಯ ಶೈವಾಗಮ, ಪಾಂಚರತ್ಯ ಆಗಮ, ಹೀಗೆ ಆಗಮಗಳಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ಆ ರೀತಿಯಾಗಿ ಮಾಡ್ತಕ್ಕಂಥ ದೇವಸ್ಥಾನಗಳಲ್ಲಿ ದೇವಸ್ಥಾನ ಓಪನ್ ಇರ್ತದೆ. ಅಲ್ಲಿ ಪೂಜೆ ಅಭಿಷೇಕ ಎಲ್ಲವೂ ನಡೀತಾ ಇರ್ತದೆ. ಕೆಲವೊಂದು ದೇವಸ್ಥಾನಗಳಲ್ಲಿ ಬಾಗಿಲು ಹಾಕಿದ್ರು ಕೂಡ ಅದಕ್ಕೆ ಮಾಡಬೇಕಾಗಿರ್ತಕ್ಕಂತಹ ಏನು ಪೂಜೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಭಕ್ತಾದಿಗಳಿಗೆ ಮಾತ್ರ ಪ್ರವೇಶ ಇರೋದಿಲ್ಲ. ತಿರುಪತಿ ಇರ್ಬೋದು, ಅಲ್ಲಿ ಬಾಗಿಲು ಹಾಕಿರ್ತಾರೆ ಅಂತ ಅಷ್ಟಲ್ಲಿ ದೇವಸ್ಥಾನದ ಪೂಜೆ ನಡೀತಿರೋದಿಲ್ಲ. ಅಲ್ಲಿ ಏನು ನಡಿಬೇಕು ಆ ಕಾಲದಲ್ಲಿ, ಗ್ರಹಣ ಕಾಲದಲ್ಲಿ ಜಪ ಅನುಷ್ಠಾನ ಅವೆಲ್ಲ ದೇವಸ್ಥಾನದಲ್ಲಿ ನಡೀತಾ ಇರುತ್ತೆ. ಭಕ್ತಾದಿಗಳಿಗೆ ಪ್ರವೇಶ ಇರೋದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಬರುವಂತಹ ಶಕ್ತಿ. ನಾವೀಗ ಮಾಮೂಲಿ ದೇವಸ್ಥಾನಕ್ಕೆ ಹೋದಾಗ ಏನಾಗ್ತದೆ, ನಾವು ಗಂಟೆಯನ್ನು ಬಾರಿಸಿ ನಾವು ಬಂದಿದ್ದೀವಿ ಅಂತ ಹೇಳಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ತನ್ನದೇ ಆಗಿರ್ತಕ್ಕಂಥ ಅಕೌಂಟ್ ಮೇಲಿದೆ ಅಲ್ವಾ, ಅದಕ್ಕೆ ನಮ್ಮ ಬೆರಳಚ್ಚೆ ಸಾಕ್ಷಿ, ಒಬ್ಬರು ಫಿಂಗರ್ ಪ್ರಿಂಟ್ ಬರೋದಿಲ್ಲ. ಹಾಗೆ ನಾವು ಗಂಟೆಯನ್ನು ಬಾರಿಸಿದಾಗ ಅದರಿಂದ ಉಂಟಾಗುವಂಥ ತರಂಗಗಳು ಆ ದೇವತಾ ಶಿಲೆಯ ಮೂಲಕ ಮೇಲೆ ಕಲಶದ ಮೂಲಕ ವಿಶ್ವಚೈತನ್ಯ ಶಕ್ತಿಗೆ ಹೋಗಿ ಅಲ್ಲಿಂದ ವಾಪಸ್ ನಮಗೆ ಬರಬೇಕಾದ್ರೆ 10 ನಿಮಿಷಗಳ ಕಾಲ ಆಗ್ತದೆ. ಅಲ್ಲಿ ಹೋದಾಗ ನಾವು ಪ್ರಾರ್ಥನೆಯೋ ಏನೋ ಮಾಡಿ ನಾವು 10 ನಿಮಿಷಗಳ ಕೂತ್ಕೊಂಡು ದೇವಸ್ಥಾನದಲ್ಲಿ ಅಲ್ಲಿಂದ ಆ ಪ್ರಸಾದವನ್ನು, ಆ ಶಕ್ತಿಯ ಪ್ರಸಾದವನ್ನು ತಗೊಂಡು ಅಥವಾ ಅಲ್ಲಿರುವಂಥ ಕುಂಕುಮ ಇತ್ಯಾದಿ ಪ್ರಸಾದಗಳನ್ನು ತಗೊಂಡು ಬರ್ತೀವಿ. ಈ ಗ್ರಹಣ ಸಮಯದಲ್ಲಿ ಅದಾಗೋದಿಲ್ಲ. ಆ ಪರಿಣಾಮಗಳು ಬೇರೆ ರೀತಿಯಲ್ಲಿ ಬರಬಾರದು ಅಂತೇಳಿ ಆ ದೇವಸ್ಥಾನಗಳಲ್ಲಿ ಒಳಗಡೆ ಪೂಜೆ ನಡೀತಾ ಇದ್ರು ಕೂಡ ಹೊರಗಡೆಯಿಂದ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ಆಮೇಲೆ ಶುದ್ಧಿಯನ್ನು ಮಾಡ್ತಾರೆ, ಶಾಂತಿಯನ್ನು ಮಾಡ್ತಾರೆ, ಪಂಚಗವ್ಯ ಪ್ರೋಕ್ಷಣೆಯನ್ನು ಮಾಡ್ತಾರೆ. ಅದೆಲ್ಲ ಶುದ್ಧಿಯನ್ನು ಮಾಡಿ ವಾಪಸ್ ಅದನ್ನೆಲ್ಲ ಅಲೈನ್ಮೆಂಟ್ ಮಾಡ್ತಾರೆ. ಅಂದ್ರೆ ಆ ಶಕ್ತಿಗಳನ್ನು ವಾಪಸ್ ಅದೇ ರೀತಿಯಾಗಿ ಮುಂಚೆ ಯಾವ ರೀತಿ ಇದೆ. ಉದಾಹರಣೆಗೆ ನಮ್ಮ ಮೊಬೈಲ್ ವೈರಸ್ ಏನೋ ಬಂತು ಅಂತ ಹೇಳಿದಾಗ ಅದು ಮೊಬೈಲ್ ನಾವು ಮುಟ್ಟೋದಿಲ್ಲ, ಎಲ್ಲ ಸರ್ವಿಸಿಗೆ ಕೊಡ್ತೀವಿ ಅಲ್ವಾ. ಅದ್ರಲ್ಲಿ ಯಾವ್ದ್ರಲ್ಲಿ ಬಂದಿದೆ ಗೊತ್ತಾಗೋದಿಲ್ಲ, ಪೂರ್ತಿ ಎಲ್ಲ ತೆಗೆದು ಹೊಸದಾಗಿ ಇನ್ಸ್ಟಾಲ್ ಮಾಡ್ತಾರೆ. ಅದೇ ರೀತಿಯಾಗಿ ಇದು ಕೂಡ ಅಲ್ಲಿ ಯಾವ ದೋಷ ಉಂಟಾಗಿರೋದು ಗೊತ್ತಾಗೋದಿಲ್ಲ. ಆ ದೋಷಗಳನ್ನ ಕೆಲವೊಂದು ದ್ರವ್ಯಗಳಿಂದ ನಿವಾರಣೆ ಮಾಡ್ತಾರೆ. ಬಿಂಬ ಶುದ್ಧಿ ಅಂತೇಳಿ ಮಾಡ್ತಾರೆ, ಪಂಚಗವ್ಯದಿಂದ ಮಾಡ್ತಾರೆ. ಬಿಳಿ ಸಾಸಿವೆಯನ್ನ ಎಲ್ಲ ಕಡೆ ಅಭಿಮಂತ್ರಣೆ ಮಾಡೋದ್ರಿಂದ ಆ ಬಿಳಿ ಸಾಸಿವೆಗೆ ಅಲ್ಲಿರುವಂಥ ನೆಗೆಟಿವ್ ತೆಗೆಯುವಂಥ ಶಕ್ತಿ ಇದೆ. ಕೆಲವೊಂದು ಕಡೆ ಗೋ ಪ್ರವೇಶ ಮಾಡಿಸ್ತಾರೆ, ಗೋವಿನಿಂದ ಗೋ ಪೂಜೆ ಮಾಡಿ ಆ ಗೋಮೂತ್ರವನ್ನು ಎಲ್ಲ ಕಡೆ ಪ್ರೋಕ್ಷಣೆ ಮಾಡ್ತಾರೆ, ಪಂಚಗವ್ಯವನ್ನು ಪ್ರೋಕ್ಷಣೆ ಮಾಡ್ತಾರೆ, ಪಂಚಗವ್ಯದಿಂದ ಅಭಿಷೇಕ ಮಾಡ್ತಾರೆ. ಈ ಕೆಲವೊಂದು ದ್ರವ್ಯಗಳು ಸಿಗೋದ್ರಿಂದ ಆ ದ್ರವ್ಯಗಳಿಂದನೇ ಪಂಚಾಮೃತಗಳಿಂದ ಅಭಿಷೇಕ ಮಾಡುವಂಥದ್ದು, ಶುದ್ಧಿ ಮಾಡುವಂಥದ್ದು ಇವೆಲ್ಲ ಮಾಡಿದಾಗ ವಾಪಸ್ ಆ ಶಕ್ತಿ ಆ ಶಿಲೆಯಲ್ಲಿ ಹಾಗೆ ಉಳ್ಕೊಳ್ತದೆ. ಖಂಡಿತ ಗುರುಜಿ, ನೀವು ಇಷ್ಟು ಹೊತ್ತು ಚಂದ್ರಗ್ರಹಣದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ವಾ ವೀಕ್ಷಕರೇ, ನಾಳೆ ರಕ್ತ ಚಂದ್ರಗ್ರಹಣ, ಹೀಗಾಗಿ ಭಯ ಪಡುವ ಅಗತ್ಯ ಇಲ್ಲ. ಗುರುಗಳು ಹೇಳಿರುವಂಥ ಪರಿಹಾರಗಳನ್ನು, ಅನುಷ್ಠಾನಗಳನ್ನು ಅನುಸರಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.